ರಂಗಭೂಮಿಯ ಕಡೆಗೆ ಎಕ್ಸ್ಪೋಜರ್ ಸಿಗಲಿಲ್ಲ. ಇಂಜಿನಿಯರಿಂಗ್ ಸೇರ್ಕೊಂಡಿದ್ದು 1 ವರ್ಷ ಮಾತ್ರ ಓದಿದ್ದು. ನಾನು ಟಾಪರ್ ಇದ್ದೆ ಆಗ. 1984. ಇದೊಂದು ಒಳ್ಳೆ ಇನ್ಸಿಡೆಂಟ್ ಇದೆ. ಒಬ್ಬೊಬ್ಬರ ಕೈಯಲ್ಲೂ ಇಷ್ಟಿಷ್ಟು ಗಾತ್ರದ ಜನರಲ್ ನಾಲೆಜ್ ಪುಸ್ತಕಗಳು, ಕ್ವಶನ್ ಪೇಪರ್ ನೋಡಿದೆ, ಇದಕ್ಕೆ ಇಷ್ಟೆಲ್ಲ ಜನರಲ್ ನಾಲೆಜ್ ಓದ್ಬೇಕಾ ಅಂತ ಅನ್ನಿಸ್ತು. ಅದ್ರಲ್ಲಿ ಮತ್ತೆ ನಾನು ಮಾಡಿದ್ದು ಹೆಣ್ಣು ಪಾತ್ರನೇ. ಮಾಸ್ತಿ ಅವರದು ಶತಮಾನೋತ್ಸವ ಇತ್ತು ನಾವು ಮಾಡುವ ಸಂದರ್ಭದಲ್ಲಿ, ಅವ್ರದ್ದು ಮಾಡಿದ್ವಿ. DVG ಅವರದು ಶತಮಾನೋತ್ಸವ ಮಾಡಿದ್ವಿ. ಈ ಆಟ ಹೀಗೇ ನಡೀತಾ ಇರುತ್ತೆ. ಮಳೆ ನಿಲ್ಲೋದಿಲ್ಲ, ಆಟ ಮುಗಿಯೋದಿಲ್ಲ. ಮಳೆ ಯಾವಾಗ ಮುಗಿಯುತ್ತೋ ಅವಾಗ ಆಟ ಮುಗಿಯುತ್ತೆ. ಆದರೆ ಮಳೆ ನಿಲ್ಲಲ್ಲ, ಆಟ ಮುಗಿಯಲ್ಲ. ಆಟ ನಡೀತಾನೇ ಇರುತ್ತೆ. ಸತ್ರೆ ಮಾತ್ರ ಬರಬಾರ್ದು ಅಷ್ಟೇನೆ. ಸಾಯ್ದೇ ಇದ್ರೆ ನೀನು ಇಲ್ಲಿರ್ಬೇಕ್ರಿ. ನಮಗೆ ಇನ್ನೊಬ್ಬರ ಸಮಯವನ್ನು ಕೊಲ್ಲುವ, ಇದೇ ಪದ ಬಳಸ್ತಾ ಇದ್ರು, ಕೊಲ್ಲುವ, ಹಾಳು ಮಾಡುವುದೂ ಅಲ್ಲ, ಕೊಲ್ಲುವ ಯಾವ ಹಕ್ಕು ಇಲ್ಲ. ನಿಮ್ಮ ಪರಿಚಯ ಆಗಿದ್ದು ರಂಗ ನಿರಂತರದ ಮೂಲಕನೇ. ಅವರು ಒಂದು ಕನ್ನಡಿಯ ಪಾತ್ರನ ಸೃಷ್ಟಿ ಮಾಡಿದ್ರು. ಈ ಕನ್ನಗತ್ತಿಯ ಮಾರಯ್ಯನಿಗೆ ಇನ್ನೊಂದು ಕನ್ನಡಿ. ಸರ್ ನಮಸ್ಕಾರ. ಥ್ಯಾಂಕ್ ಯು ಫಾರ್ ಡೂಯಿಂಗ್ ದಿಸ್ ಶೋ ವಿತ್ ಮೀ. ನಮಸ್ಕಾರ. ಮೊದಲಿಗೆ ನಾನು ನಿನಗೂ ಧನ್ಯವಾದಗಳನ್ನು ಹೇಳಲೇಬೇಕು. ನಾನು ಯಾವುದೇ ರೀತಿಯ ಒಂದು ಪಬ್ಲಿಸಿಟಿನ ಬಯಸಿದವನಲ್ಲ. ಒಂದು ರಂಗಭೂಮಿಯಲ್ಲಿ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ಬೇಕು. ನಟನೆ ನನ್ನ ಇದ್ರ ಮುಖ್ಯವಾಗಿ ಆಯ್ಕೆ ಮಾಡ್ಕೊಂಡಿದ್ದು. ನನ್ನನ್ನು ನೀನು ಗುರುತಿಸಿ ಒಂದು ಇಂಟರ್ವ್ಯೂ ಮಾಡಬೇಕು ಅಂತ ಬಂದಾಗ ನನಗೆ ನಿಜವಾಗ್ಲೂ ಏನು ಹೇಳಬೇಕು ಗೊತ್ತಿಲ್ಲ. ಎನಿವೆ, ನಿನಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಏನಕ್ಕೆ ಅಂತಂದರೆ ನಿಮ್ಮದು ಒಂದು ಜರ್ನಿ ಇದೆಯಲ್ಲ ಸರ್, ಇದು ಎಷ್ಟೋ ಜನಕ್ಕೆ, ನಮ್ಮ ಯಂಗ್ಸ್ಟರ್ಸ್ಗೆ, ನನಗಿಂತ ಚಿಕ್ಕವ್ರಿಗೆ, ಇವ್ರಿಗೆಲ್ಲ ಇವಾಗ ಸ್ಟಾರ್ಟ್ ಮಾಡ್ತಾ ಇರೋರಿಗೆಲ್ಲ ಇದೊಂದು ಇನ್ಸ್ಪಿರೇಷನ್ ಸರ್. ಇದು ಅದಕ್ಕೋಸ್ಕರ ನಿಮ್ಗೆ ಮಾಡಬೇಕು. ಯಾಕಂದರೆ ನಿಮ್ಮ ಥರ ಕೆಲಸ ಮಾತಾಡಬೇಕು, ನಾವು ಮಾತಾಡಬಾರ್ದು ಅನ್ನೋದು ಭಾಳ ಜನಕ್ಕೆ ಅದು ಗೊತ್ತಿಲ್ಲ. ಎಷ್ಟೋ ಜನ ನಾವೇ ಮಾತಾಡಿಕೊಂಡು ಬರೀ ಕೆಲಸ ಮಾಡಲಿಲ್ಲಂಗೆ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅನ್ನೋದೇ ಜಾಸ್ತಿ ಆಗಿರೋದು ಇವಾಗ. ಸೊ ಅದಕ್ಕೋಸ್ಕರ ನಿಮ್ಮದು ಒಂದು ಸೈಲೆಂಟಾಗಿ ಕೆಲಸನೇ ಮಾತಾಡಿಸ್ತಾ ಬಂದಿದ್ದೀರಾ. ನಾನೇ ಇವಾಗ ಒಂದು 10-12 ವರ್ಷದಿಂದ ನೋಡ್ತಾ ಇದ್ದೀನಿ. ನೀವು ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ತಾ ಇರ್ತೀರ, ಎಲ್ಲೂ ಏನೂ ಮಾತಾಡೋಕ್ಕೆ ಹೋಗೋದಿಲ್ಲ, ಕೆಲಸನೇ ಮಾತಾಡುತ್ತೆ. ಅದು ಒಂದು ಇನ್ಸ್ಪಿರೇಷನ್ ಆಗುತ್ತೆ. ಅದಕ್ಕೋಸ್ಕರ ನಿಮ್ಮನ್ನು ಮಾತಾಡ್ಸೋದಕ್ಕೆ ನಾವು ಬಂದಿದ್ದು. ಖಂಡಿತ. ಸ್ವಲ್ಪ ಪ್ರೈಸಲ್ಲಿ ಅನ್ನೋದು ಈಗ ಬಹಳ ಮುಖ್ಯ ಈ ಕಾಂಪಿಟೇಷನ್ ಏಜಲ್ಲಿ. ಅದು ನನಗೆ ಎಲ್ಲೂ ಅನ್ನಿಸ್ಲಿಲ್ಲ. ನನ್ನ ಪಾಡಿಗೆ ನಾನು ರಂಗಭೂಮಿಲಿ ನನ್ನ ಕೈಲಾದ ಸೇವೆನ ಮಾಡಿಕೊಂಡು, ಸೇವೆ ಅಂತನೂ ಅಲ್ಲ, ನನ್ನ ಒಂದು ಆಸೆ ಅಥವಾ ಪ್ಯಾಷನ್ ಅನ್ನ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸರ್ ಹೆಂಗಿದ್ದೀರಾ? ಹೆಲ್ತ್ ಹೆಂಗಿದೆ? ಆರಾಮಾಗಿದ್ದೀನಿ. ಈಗ ನನಗೆ 62 ವರ್ಷ. ಆರೋಗ್ಯ ದೃಷ್ಟಿಯಿಂದ ಬಹಳ ಸೊಗಸಾಗೇ ಇದ್ದೀನಿ, ಬಿಂದಾಸ್ ಆಗಿದ್ದೀನಿ. ನನ್ನ ದಿನಚರಿ ಬೆಳಗ್ಗೆ ಎದ್ದು ಒಂದು ಸಣ್ಣ ವಾಕಿಂಗು, ಆಮೇಲೆ ಮನೆ ಸಣ್ಣ ಪುಟ್ಟ ಮನೆಯವ್ರದೊಂದಿಗೆ ಕೆಲಸ ಮಾಡಿಕೊಂಡು ಸಂಜೆ ಆಯಿತು ಅಂದರೆ ರಂಗಭೂಮಿ ಕಡೆ ನನ್ನ ಪಯಣ. ಇದು ನನ್ನ ದಿನಚರಿ ನಡೀತಾ ಇದೆ. ಸರ್ ನಿಮ್ಮ ಬಾಲ್ಯ ದಿನಗಳು ಹೆಂಗಿದೆಯಾ ಸರ್? ನನ್ನ ಬಾಲ್ಯ ದಿನಗಳು ಒಂದು ಸ್ವಲ್ಪ ಮಿಸರಬಲ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾನು 2 ವರ್ಷ ಇದ್ದಾಗ ನನ್ನ ತಂದೆ ನನ್ನಿಂದ ದೂರ ಆದರು. ಆಗ ನಮ್ಮಮ್ಮ ಒಬ್ಬರೇ, 3 ಜನ ನಾವು ಮಕ್ಕಳು. ನನಗೆ ಅಣ್ಣ, ಅಕ್ಕ, ಅವರಿಬ್ಬರು ಟ್ವಿನ್ಸ್. 3 ಜನನೂ ತಂದೆ ಇಲ್ಲದ ತಾಯಿ ಹೇಗೆ ಮಕ್ಕಳನ್ನು ಸಾಕೋದು ಅನ್ನೋ ಸಂದರ್ಭ ಬಂದಾಗ ಆಕೆ ಒಂದು ಕಾಲ್ ತಗೊಂಡ್ರು. ನನ್ನನ್ನು ನಮ್ಮ ಮಾವನ ಜೊತೆ, ಅಂದರೆ ನಮ್ಮ ತಾಯಿ ತಮ್ಮನ ಜೊತೆ ಕಳಿಸ್ರು. ಅವರು ಇಲ್ಲಿ
ITI ಎಂಪ್ಲಾಯಿ ಆಗಿದ್ರು. ಇಲ್ಲೇ ಬೆಂಗಳೂರು ಅಂದರೆ KR ಪುರಂ ಇದರಲ್ಲಿ ಅವ್ರ ವಾಸ ಇತ್ತು. ಅವ್ರು ನನ್ನನ್ನು ಕರ್ಕೊಂಬಂದರು. ನಮ್ಮ ಅಣ್ಣನ ನಮ್ಮ ತಾಯಿನೇ ಸಾಕಿದ್ರು. ನಮ್ಮ ಅಕ್ಕನ ಅವ್ರ ತಾಯಿ, ನಮ್ಮ ತಾಯಿ ಅವ್ರು ಕರ್ಕೊಂಡೋಗಿ ಸಾಕೊಂಡು ಅಜ್ಜಿ. ಅಜ್ಜಿ. ಸೊ ಹೀಗೆ ನಮ್ಮ ಬಾಲ್ಯ 3 ಕಡೆ ಹಂಚೋದ್ವಿ ನಾವು ಅಣ್ಣ ತಮ್ಮಂದರು. ನಮ್ಮ ತಾಯಿ ಒಂದು ಕಡೆ, ನಮ್ಮ ಅಣ್ಣ ಒಂದು ಕಡೆ. ಹಂಗೆ ನಾನು ಇಲ್ಲೇ ಇದರಲ್ಲಿ ನಮ್ಮ ಸೋದರ ಮಾವನೇ ನನ್ನನ್ನು ಓದಿಸಿದ್ದು, ಬೆಳೆಸಿದ್ದು ಅಲ್ಲಿ. ಇದೇ ಕೃಷ್ಣರಾಜಪುರದ ಸರೌಂಡಿಂಗ್ಸಲ್ಲೇ ನಾನು ಬೆಳೆದಿದ್ದು. ಸೊ ನನ್ನ ಎಜುಕೇಷನ್ ಸರ್ಕಾರಿ ಶಾಲೆ, ಪ್ರೈಮರಿ ಸ್ಕೂಲು, ಮಿಡ್ಲ್ ಸ್ಕೂಲು. ಆನಂತರ ಹೈಸ್ಕೂಲ್ಗೆ ಇಲ್ಲಿ BVNHS ಅಂತಿದೆ, ಭಾರತೀಯ ವಿದ್ಯಾನಿಕೇತನ್ ಅಂತ. ಅಲ್ಲಿ ಇವರು ನಮ್ಮ ಎ ಕೃಷ್ಣಪ್ಪ ಒಬ್ಬರು MLA ಆಗಿ ಪಶುಸಂಗೋಪನಾ ಮಂತ್ರಿ ಆಗಿದ್ದಾರಲ್ಲ, ಅವರು ಒಂದು ಸ್ಕೂಲು ಸರೌಂಡಿಂಗ್ನವ್ರಿಗೆ ಒಂದು ಹೈಸ್ಕೂಲ್ ಇಲ್ಲ ಅನ್ನೋ ಕಾರಣಕ್ಕೆ ಆ ಕಾಲದಲ್ಲಿ ಒಂದು ಕಟ್ಸಿದ್ರು. ಆ ಸ್ಕೂಲಲ್ಲಿ ನನ್ನ ಹೈಸ್ಕೂಲ್ ಮುಗೀತು. ಸರ್, ಸ್ಕೂಲಲ್ಲಿ ಇರ್ಬೇಕಾದ್ರೆ ನಾಟಕ ಏನಾದ್ರು ಮಾಡ್ತಾ ಇದ್ರ? ಹಾ, ಆಕ್ಚುಲಿ ಸ್ಕೂಲ್ ಡೇಸ್ ಅಂತ ಮಾಡೋರಲ್ವಾ, ಆಗ್ಲೂ ಕೂಡ ಸ್ಕೂಲ್ ಡೇಸ್ ಅಂತ ಮಾಡೋರು. ಓಕೆ. ಹಾ. ಆಗ ಸ್ಕೂಲ್ ಡೇಸ್ಗೆ ಏನಾದರೂ ಒಂದು ಪರ್ಫಾರ್ಮೆನ್ಸ್ ಮಾಡ್ತೀರಾ ಅಂತ ಎಲ್ಲ ಕೇಳಿದಾಗ, ಆಗ ಏನಂತಂದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಓದುವ ಹುಡುಗರ ಒಂದನ್ನ ಕರೆದ್ಬಿಟ್ಟು ಟೀಚರ್ಸು, ಏನಪ್ಪ ನೀವು ಮಾಡ್ತೀರಾ ಅಂತ ಕೇಳೋರು. ಅವರೇ ಒಂದು ಸ್ಕಿಟ್ ಆ ಥರದ ಒಂದು ಥೀಮು ಕೊಡೋರು. ಆ ರೀತಿಯಾಗಿ ಶುರುವಾಗಿದ್ದು ನನ್ನ ವೇದಿಕೆ ಕಾರ್ಯಕ್ರಮ ಅಥವಾ ರಂಗಭೂಮಿ ಕಾರ್ಯಕ್ರಮ ಅಂತ ಏನು ಕರೀಬೋದು ಇವತ್ತು. ಆವಾಗ ಒಂದು ಸ್ಕಿಟ್ ಬರ್ಕೊಟ್ಟಿದ್ರು. ಏನಂದ್ರೆ, ನನ್ನನ್ನು ಒಂದು ಹುಡುಗಿ, ಚಿಕ್ಕ ಮಗು ಹುಡುಗಿ ಪಾತ್ರ ಹಾಕಬೇಕು. ಆ ಹುಡುಗಿ ಪಾತ್ರ ಹಾಕಿ ಆ ಮಗು ಒಂದು ಅಂಗಡಿ ಕರ್ಕೊಂಡು ಹೋಗುತ್ತೆ, ತಂದೆ ತಾಯಿಯವರು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಒಂದು ಬೊಂಬೆ ಇರುತ್ತೆ, ಆ ಬೊಂಬೆ ಬೇಕು ಅಂತ. ಆ ಬೊಂಬೆ ಕಾಸ್ಟ್ ತುಂಬ ಇರುತ್ತೆ, ಈ ತಂದೆ ತಾಯಿಗೆ ಅಫೋರ್ಡಬಿಲಿಟಿ ಇರಲ್ಲ. ಆದರೆ ಈ ಮಗು ಹಠ ಮಾಡಿ ನಂಗೆ ಆ ಬೊಂಬೆನೇ ಬೇಕು. ಈ ರೀತಿಯ ಒಂದು ಸಣ್ಣ ಥೀಮ್ನೊಂದಿಗೆ ನನಗೆ ರಂಗಭೂಮಿ ಹೈಸ್ಕೂಲಲ್ಲಿ ಶುರುವಾಯಿತು. ಆ ನಂತರ ಈ ಸೈನ್ಸ್ ಕ್ಲಬ್ ಅಂತ ಶುರುವಾಯಿತು. ಸೈನ್ಸ್ ಸಂಬಂಧಪಟ್ಟಾಗೆ ಒಂದಷ್ಟು ಸ್ಕಿಟ್ಗಳನ್ನು ಮಾಡೋದು ಅಥವಾ ಕಾಮಿಡಿ ಸ್ಕಿಟ್ಸ್ನ ಒಂದಷ್ಟು ಮಾಡೋದು ಹೈಸ್ಕೂಲಲ್ಲಿ. ಆ ನಂತರ ನಂದು ಸತ್ಯಸಾಯಿ ಕಾಲೇಜ್, ವೈಟ್ ಫೀಲ್ಡ್ ಇದೆಯಲ್ಲ, ಅಲ್ಲಿ ನನ್ನ PUC ಆಯಿತು. ಅದೇ ಕಾಲೇಜಲ್ಲಿ ನನಗೆ ಈ ರಂಗಭೂಮಿ ಬಗ್ಗೆ ಏನು ಓಪನ್ ಅಪ್ ಆಗ್ಲಿಕ್ಕೆ ಅವಕಾಶ ಇರಲಿಲ್ಲ. PUCಯಲ್ಲಿ ಹೋಗಿ ಬರೋದೇ ಆಗ್ತಿತ್ತು. ನಾನು ಹೇಳಿದ್ನಲ್ಲ, ಸತ್ಯಸಾಯಿಗೆ ನಾನು ಸೈಕಲಲ್ಲಿ ಹೋಗ್ತಾ ಇದ್ದೆ. 14 ಕಿಲೋಮೀಟ್ರ್ ಸೈಕಲ್ ತುಳ್ಕೊಂಡು ಹೋಗಿ ನಮಗೆ ಹೋಗಿ ಬರೋದಕ್ಕೆ ಸಾಕಾಗ್ತಾ ಇತ್ತು. ಹಂಗಾಗಿ ನಾವು ರಂಗಭೂಮಿಯ ಕಡೆಗೆ ಎಕ್ಸ್ಪೋಜರ್ ಸಿಗಲಿಲ್ಲ. ಆನಂತರ ನಾನು ಇಂಜಿನಿಯರಿಂಗ್ ಇದಕ್ಕೆ ಸೇರಿಕೊಂಡೆ. ಇಂಜಿನಿಯರಿಂಗ್ ಸೇರಿಕೊಂಡಿದ್ದು 1 ವರ್ಷ ಮಾತ್ರ ಓದಿದ್ದು. MS ರಾಮಯ್ಯ ಕಾಲೇಜಲ್ಲಿ ನನ್ನ ಇಂಜಿನಿಯರಿಂಗ್ ಓದಿ. ಆ ಸಂದರ್ಭದಲ್ಲಿ ನನಗೆ BSNLನಲ್ಲಿ ಕೆಲಸ ಸಿಕ್ತು. ಇದು ಯಾವ ಬೇಸಿಸ್ ಮೇಲೆ ಸಿಕ್ತು ಸರ್? ಅಂದ್ರೆ ಯಾವ ಬೇಸಿಸ್ ಮೇಲೆ ಅಂದರೆ, PUC ಸ್ಕೋರ್ ಮೇಲೆ. ಓಕೆ. ನಾನು ಟಾಪರ್ ಇದ್ದೆ ಆಗ. ಆ ಸ್ಕೋರ್ ಮೇಲೆ ನನಗೆ ಇದೊಂದು ಒಳ್ಳೆ ಇನ್ಸಿಡೆಂಟ್ ಇದೆ ನಿಮಗೆ. ಒಂಥರ ಹೇಗೆ ಅಂತಂದ್ರೆ, ನಮ್ಮ ಅಣ್ಣಂಗೆ ಪೇಪರ್ ಓದೋ ಹುಚ್ಚಿತ್ತು. ನಾನು ನಮ್ಮಣ್ಣ ಅಷ್ಟೊತ್ತಿಗೆ ಒಂದು ರೂಮ್ ಮಾಡಿಕೊಂಡು ಇಲ್ಲಿ ಉಳ್ಕೊಂಡಿದ್ವಿ. ನಮ್ಮಣ್ಣ ಇಲ್ಲಿ ಒಂದು ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದ. ಅವನ ಜೊತೆ ನಾನಿದ್ದೆ. ಅವನು ನ್ಯೂಸ್ ಪೇಪರಲ್ಲಿ ಈ ಥರ PNTಯಲ್ಲಿ ಕಾಲ್ ಆಗಿದೆ ಕಣ, PUC ಬೇಸ್ ಮೇಲೆ ತಗೊಳ್ತಾ ಇದ್ದಾರೆ, ನೀನು ಯಾಕೆ ಹಾಕಬಾರ್ದು ಅಂತ. ನನಗೆ ಇನ್ನೂ ನಾನು ಓದ್ತಾ ಇದ್ದಿದ್ದರಿಂದ ನನಗೇನು ಅಂಥ ಆಸಕ್ತಿ ಇರಲಿಲ್ಲ ಆಗ. ಅವನೇ ಇನ್ಫ್ಯಾಕ್ಟ್ ಅಪ್ಲಿಕೇಶನ್ ತರಿಸಿ ಅವನೇ ಎಲ್ಲ ಫಿಲ್ ಮಾಡಿ ಕೊನೆಗೆ ನನ್ನ ಸಿಗ್ನೇಚರ್ ಮಾತ್ರ ತಗೊಂಡು ಅವನೇ ಹಾಕದ. ನಾನು ಅದನ್ನ ಮರ್ತೇ ಬಿಟ್ಟಿದ್ದೆ. ನನ್ನ ಕೆಲಸದಲ್ಲಿ ನನ್ನ ಓದಲ್ಲಿ ನಾನು ತೊಡಗಿಸ್ಕೊಂಡಿದ್ದೆ. ಇದು ಯಾವ ಇಸ್ವಿಯಲ್ಲಿ ಸರ್ ನೀವು ರಿಟರ್ನ್ ಟೆಸ್ಟ್ ಬರ್ದಿದ್ದು? 1984. ನಾನು ಹುಟ್ಟಕ್ಕಿಂತ 1 ವರ್ಷ ಮುಂಚೆ ಏಪ್ರಿಲ್ 8 ದಿನಾಂಕನೂ ನೆನಪಿದೆ. ಒಂದ್ಸರಿ ಇಂಟರ್ವ್ಯೂ ಬಂತು. ಇದೇನು ಅಂತ ನೋಡಿದ್ರೆ ನಮ್ಮಣ್ಣ ಹಾಕಿದ್ದು ಕೆಲಸಕ್ಕೆ. ನ್ಯಾಷನಲ್ ಕಾಲೇಜಲ್ಲಿ ರಿಟರ್ನ್ ಟೆಸ್ಟ್ ಇತ್ತು. ಸರಿ, ಒಂದು ಟ್ರೈ ಮಾಡೋಣ ಹೇಗೆ ಅಂತ ಹೇಳಿ ನಾನು ನ್ಯಾಷನಲ್ ಕಾಲೇಜಿಗೆ ಹೋದೆ. ಅಲ್ಲಿ ಸುಮಾರು 3-4 ಸಾವಿರ ಜನ ಬಂದಿದ್ದಾರೆ ಇಂಟರ್ವ್ಯೂಗೆ. ನನಗೆ ಗಾಬರಿನೇ ಆಗೋಯ್ತು. ಇಷ್ಟು ಜನರ ಮಧ್ಯೆ ನಮ್ದೆಲ್ಲ ಸೆಲೆಕ್ಟ್ ಆಗೋದಿಲ್ಲ. ನಾನು ತಯಾರಿನೇ ಮಾಡಿಲ್ಲ. ಒಬ್ಬೊಬ್ಬರ ಕೈಯಲ್ಲೂ ಇಷ್ಟಿಷ್ಟು ಗಾತ್ರದ ಜನರಲ್ ನಾಲೆಜ್ ಪುಸ್ತಕಗಳು, ಇಷ್ಟೆಲ್ಲ ಓದ್ಕೊಂಡು ಬರಬೇಕಾಗಿರೋ
ಇದಿರುವಾಗ ನಾನು ಹೇಗೆ ಪಾಸ್ ಆಗ್ತೀನಿ, ಇರಲಿ ಪ್ರಯತ್ನ ಮಾಡೋದಕ್ಕೇನಂತೆ ಅಂತ ಹೇಳಿ ಆಗ ಕ್ವಶನ್ ಪೇಪರ್ ನೋಡಿದೆ. ಇದಕ್ಕೆ ಇಷ್ಟೆಲ್ಲ ಜನರಲ್ ನಾಲೆಜ್ ಓದ್ಬೇಕಾ ಅಂತ ಅನ್ನಿಸ್ತು. ಯಾಕೆಂದ್ರೆ ಎಲ್ಲ ಕರೆಂಟ್ ಅಫೇರ್ಸ್ ಬಗ್ಗೆ ಪ್ರಶ್ನೆಗಳು ಜನರಲ್ ನಾಲೆಜ್. ನೀವು ದಿನನಿತ್ಯ ಪೇಪರ್ ಓದ್ತಾ ಇರೋರಿಗೆ ಎಲ್ಲಾನು ಕವರ್ ಆಗುತ್ತೆ. ಸರಿ, ಅವತ್ತು ಸಂಜೆನೆ ರಿಸಲ್ಟ್ ಅನೌನ್ಸ್ ಆಯ್ತು. ನಾನು ಅದರಲ್ಲಿ ಥ್ರೂ ಆಗಿದ್ದೆ. ಸೂಪರ್. ಇನ್ನೊಂದು ವಾರದ ನಂತರ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಏನೋ ಮಾಡ್ತೀವಿ, ಬರಬೇಕು ಅಂತ ಹೇಳಿ ತಿಳಿಸಿ. ಹೀಗೆ ನನ್ನ ಎರ್ಸ್ಟ್ವೈಲ್ PNT ಅಂದ್ರೆ ಪೋಸ್ಟ್ ಅಂಡ್ ಟೆಲಿಗ್ರಾಫ್ಸ್, BSNLಗೂ ಮುಂಚೆ ಪೋಸ್ಟ್ ಅಂಡ್ ಟೆಲಿಗ್ರಾಫ್ಸ್ ಅಂತ ಇತ್ತು. ಆಮೇಲೆ 86ರಲ್ಲಿ ಅದು ಟೆಲಿಗ್ರಾಫ್ಸ್ ಬೇರೆ ಪೋಸ್ಟ್ ಬೇರೆ ಡಿವೈಡ್ ಆಯ್ತು. ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಂ ಅಂತ ಆಗಿ ಒಂದು ಡಿಪಾರ್ಟ್ಮೆಂಟ್ ಆಯ್ತು, ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಂತ ಇನ್ನೊಂದು, ಎರಡು ಬೇರೆ. ಪೋಸ್ಟಲ್ ಈಗಲೂ ಕೇಂದ್ರ ಸರ್ಕಾರದ ಅಧೀನದಲ್ಲೇ ನಡೀತಾ ಇದೆ. ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಂ ಅನ್ನೋದು 2000 ಅಕ್ಟೋಬರ್ ನಂತರ BSNL ಆಗಿ ಆಯ್ತು. ಅಂದ್ರೆ ಕಾರ್ಪೊರೇಟ್ ಸೆಕ್ಟರ್ ಆಯ್ತು. ಪ್ಯೂರ್ ಗವರ್ಮೆಂಟ್ ಇದ್ದಿದ್ದು ಪಬ್ಲಿಕ್ ಸೆಕ್ಟರ್ ಆಗಿ ಇದಾಯ್ತು. ಸೊ 2000 ನಂತರ BSNL ಅಂತ, ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ಅಂತ ಕರೆಯೋದು, ಅಲ್ಲಿಂದ ಆಚೆಗೆ. ಅದಕ್ಕೂ ಮುಂಚೆ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಂ ಇತ್ತು. ಅಲ್ಲಿ ಕೆಲಸ, ಅಲ್ಲಿ ಟೆಲಿಫೋನ್ ಆಪರೇಟರ್ ಅಂತ ಪೋಸ್ಟ್ ಒಂದಿತ್ತು. ಅಂದ್ರೆ ಆಗೆಲ್ಲ ಟೆಲಿಫೋನ್ ಆಪರೇಟರ್ಗಳ ತುಂಬಾ ಅವಶ್ಯಕತೆ ಇತ್ತು. ಯಾಕಂದ್ರೆ ಕಾಲ್ಸ್ ನ ಕನೆಕ್ಟ್ ಮಾಡೋ ಇದು, ಟ್ರಂಕ್ ಎಕ್ಸ್ಚೇಂಜಸ್ ಅಂತಿತ್ತು. STD ಎಲ್ಲ ಆಮೇಲೆ ಶುರುವಾಗಿತ್ತು. ಯಾರಾದ್ರೂ ಒಂದು ಲಾಂಗ್ ಡಿಸ್ಟೆನ್ಸ್ ಕಾಲ್ ಮಾಡ್ಬೇಕಂತಂದ್ರೆ 180 ಡಯಲ್ ಮಾಡಿ ಕಾಲ್ ಬುಕ್ ಮಾಡಿರೋರು, ಅವ್ರಿಗೆ ಆ ಸಮಯ ಕನೆಕ್ಟ್ ಆಗತ್ತೆ ಅನ್ನೋ ಸಮಯ ಬಂದಾಗ ಅವ್ರಿಗೆ ಹೇಳಿ ಫೋನ್ ಮಾಡಿ ನಿಮ್ಮ ಕಾಲ್ ಇದೆ, ಕನೆಕ್ಟ್ ಆಗಿದೆ, ಮಾತಾಡಿ ಅಂತ ಕೊಡೋರು. ಅದನ್ನ ನಾನು ಅಂದ್ರೆ ನಮ್ಮ ಜೆಂಟ್ಸ್ಗೆ ಏನಿರ್ತಿತ್ತು ಅಂದ್ರೆ ಟೆಸ್ಟ್ ಸೈಡ್, ಈಗ ಲೋಕಲ್ ಎಕ್ಸ್ಚೇಂಜಸ್ ಅಂತ ಇರುತ್ತೆ, ಇವರೆಲ್ಲ ಲಾಂಗ್ ಡಿಸ್ಟೆನ್ಸ್ ಲೇಡೀಸಿಗೆ ಕೊಡೋರು. ಜೆಂಟ್ಸಿಗೆಲ್ಲ ಏನ್ ಮಾಡೋದ್ರೆ ಟೆಸ್ಟ್ ಮಾಡೋರು, ಅಂದ್ರೆ ಲೈನ್ ಸರಿ ಇದೆಯಾ ಈ ತರದನ್ನ. ಅದು ಲೈನ್ ಮ್ಯಾನ್ ಜೊತೆ ಇಂಟ್ರಾಕ್ಟ್ ಮಾಡಿ ಟೆಸ್ಟ್ ಡೆಸ್ಕ್ ಅಂತ ಇರ್ತಾ ಇತ್ತು, ಅಲ್ಲಿ ಕೆಲಸ ನಮ್ಗೆ ಸಿಕ್ತು. ನಾನು ಆಕ್ಚುಲಿ ಕೆಲಸ ಮಾಡಿದ್ದು ಏನಂತಂದ್ರೆ ಮೊದಲ 3 ವರ್ಷ ಲಾಂಗ್ ಡಿಸ್ಟೆನ್ಸ್ ನ ಟೆಸ್ಟ್ ಮಾಡೋದು. ಅಂದ್ರೆ ಒಂದು ಅಬ್ಸರ್ವೇಷನ್ ಸೆಲ್ ಅಂತ ಇತ್ತು. ನಮ್ಗೆ ಈ ಥ್ರೂಔಟ್ ಇಂಡಿಯಾದಲ್ಲಿ ಈ STD ಲೈನ್ಸ್ ಇರುತ್ತೆ. ಆ STD ಲೈನ್, ಈಗ ಫಾರ್ ಎಕ್ಸಾಂಪಲ್ ಚೆನ್ನೈಗೆ ಒಂದು ಕಾಲ್ ಮಾಡ್ಬೇಕಂದ್ರೆ 044 ಮಾಡಿ ಫಾಲೋಡ್ ಬೈ ನಂಬರ್ ಮಾಡಬೇಕಿತ್ತು. ಆ 055 ರೂಟ್ ಸರಿ ಇದೆಯಾ, ಅಲ್ಲಿಂದ ಚೆನ್ನೈ ಕನೆಕ್ಟ್ ಆಗತ್ತಾ ಅಂತ ಟೆಸ್ಟ್ ಮಾಡೋ ಕೆಲಸ ಇತ್ತು. ಇದನ್ನ ನಾನು ಮೊದಲ 3 ವರ್ಷ ಇಲ್ಲಿ ವಿಧಾನಸೌಧ ಪಕ್ಕ ಕಲ್ ಬಿಲ್ಡಿಂಗ್ ಇದೆಯಲ್ಲ, ಆ ಇದರಲ್ಲಿ ಫಸ್ಟ್ ಮೆಜ್ನೈನ್ ಫ್ಲೋರ್ ಅಂತ ಒಂದಿದೆ, ಅಲ್ಲಿ ಒಂದು ಈ ತರದ್ದು ಅಬ್ಸರ್ವೇಷನ್ ಸೆಲ್ ಅಂತ, ಎಫಿಷಿಯನ್ಸಿ ಸೆಲ್ ಅಂತ ಇತ್ತು. ಆ ಎಫಿಷಿಯನ್ಸಿನ ಚೆಕ್ ಮಾಡೋಕ್ಕೋಸ್ಕರ ನಾವು ಒಂದಷ್ಟು ಟೀಮ್ ಇದ್ಕೊಂಡಿದ್ವಿ. ಅಲ್ಲಿಂದ ನನ್ನ ಜೀವನ, ಉದ್ಯೋಗದ ಜೀವನ ಶುರುವಾಯಿತು. ಸೂಪರ್. ಅಂದ್ರೆ ಇವಾಗ ನಾವೇನು STD ಕೋಡ್ ಹೊಡಿತೀವಲ್ಲ, ಅದು 080 ಅಂದ್ರೆ ಬೆಂಗಳೂರು, ಆ ತರ ಅದಕ್ಕೆ ಎಲ್ಲ ಚೆನ್ನಾಗಿ. ಈಗ ಅದರ ಅವಶ್ಯಕತೆನೇ ಇಲ್ಲ ಬಿಡಿ, ಮೊಬೈಲ್ ಇಲ್ಲ, ಲ್ಯಾಂಡ್ಲೈನ್. ಬಟ್ ಆದ್ರೂ ಸ್ಟಿಲ್ ನಾವು ಲ್ಯಾಂಡ್ಲೈನ್ ಕಾಲ್ ಮಾಡ್ಬೇಕಾದ್ರೆ STD ಬೇಕೇ ಬೇಕು. ಅದು ಅವಾಗ ವೆರಿ ಇಂಪಾರ್ಟೆಂಟ್ ಆಗಿತ್ತು. ಹೌದು, ಗೊತ್ತಿರ್ಬೇಕಾಗಿತ್ತು ಯಾವ ಊರಿಗೆ ಯಾವ ಕೋಡು ಫಾಲೋಡ್ ಬೈ ಆ ನಂಬರು. ಅವಾಗ ಒಂದು ಇದು ಡೈರೆಕ್ಟರಿ ಅಂತ ಒಂದು ಬುಕ್ ಬರ್ತಾ ಇತ್ತಲ್ಲ, ಆ ಬುಕ್ ಅಲ್ಲಿ STD ಕೋಡ್ಗಳೇ ಒಂದು ಲಿಸ್ಟ್ ಇರೋದು. ಆ ಬುಕ್ ನ ಪ್ರಿಪೇರ್ ಮಾಡ್ತಾ ಇದ್ದೀವಿ ನೀವೇನಾದ್ರು? ಇಲ್ಲ, ಅದು ಪ್ರತಿ ವರ್ಷ ಅಂದ್ರೆ ಅದು ಡೈರೆಕ್ಟರಿ ಸೆಕ್ಷನ್ ಅಂತಾನೆ ಒಂದು ಇರ್ತಾ ಇತ್ತು. ಅದು ಎಲ್ಲ ಲೋಕಲ್ ಎಕ್ಸ್ಚೇಂಜಸ್ ಅಲ್ಲದೆ ಇಡೀ ಬೆಂಗಳೂರಲ್ಲಿ ಯಾರ್ಯಾರಿದ್ದಾರೆ ಅವ್ರದ್ದು ಟೆಲಿಫೋನ್ ನಂಬರ್ಗಳು ಇರ್ತಾ ಇತ್ತು. ಆಮೇಲೆ ಲಾಂಗ್ ಡಿಸ್ಟೆನ್ಸ್ ಕಾಲ್ಸ್ ಮಾಡ್ಲಿಕ್ಕೆ STD ಕೋಡ್ಸ್ ಅಂತ ಒಂದು ಲಿಸ್ಟ್, ಅದರಲ್ಲಿ ಡಿಫರೆಂಟ್ ಒಂದಷ್ಟು ಪೇಜ್ಗಳನ್ನ ಅದಕ್ಕೋಸ್ಕರ ರಿಸರ್ವ್ ಮಾಡ್ತಾ ಇದ್ರು. ಆದ್ಮೇಲೆ ಅದೇ 1 ವರ್ಷ ನೀವು ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ಇದಕ್ಕೆ ಬಂದ್ರಿ. ಆ 1 ವರ್ಷಕ್ಕೆ ನಾನು ಡ್ರಾಪ್ ಔಟ್ ಆಗಿ ಈ ಕೆಲ್ಸಕ್ಕೆ ಬಂದೆ. ಆವಾಗ ನಾನು ಯೋಚನೆ ಮಾಡಿದೆ, ನಾನು ಇಂಜಿನಿಯರಿಂಗ್ ಕಂಟಿನ್ಯೂ ಮಾಡ್ಲಾ ಕೆಲ್ಸಕ್ಕೆ ಹೋಗ್ಲಾ ಅಂತ. ಹಾಗೆ ಎಲ್ಲರೂ ಏನ್ ಹೇಳಿದೆ, ಕೆಲಸ ಸಿಗೋದೇ ಕಷ್ಟ, ಇಂಜಿನಿಯರಿಂಗ್ ಮಾಡಿದ್ಮೇಲೂ ನಿನ್ ಕೆಲಸ ಸಿಗ್ಬೇಕಾದ್ರೆ ತುಂಬಾನೇ ಕಷ್ಟ ಇದೆ. ಇಷ್ಟು ಸುಲಭ ಇರಲಿಲ್ಲ ಆವಾಗ. ಡಿಗ್ರಿ ಆಗಿದ ತಕ್ಷಣ ಏನೋ ಒಂದು ಕೆಲಸ ಸಿಗುತ್ತೆ. ಈಗ ಪ್ರೈವೇಟ್ ಸೆಕ್ಟರ್ ತುಂಬಾ ಓಪನ್ ಆಗಿರೋದ್ರಿಂದ ಕೆಲಸಗಳು ಬೇಗ ಬೇಗ ಸಿಗ್ತಾ ಇದಾವೆ, ಯಾವುದೋ ಸಣ್ಣದೋ ದೊಡ್ಡದೋ ಯಾವುದೋ ಒಂದು. ಆಗ ಇಷ್ಟೊಂದು ಸುಲಭವಾಗಿರಲಿಲ್ಲ. ಅದು ನನ್ನ ಕೇಂದ್ರ ಸರ್ಕಾರಿ ನೌಕರಿ ಬೇರೆ, ಅಲ್ಲೇ ಇಂಟರ್ನಲ್ ಪ್ರಮೋಷನ್ಸ್ ಇರುತ್ತವೆ. ನೀನು ಸೇರ್ಕೊಂಡ್ಮೇಲೆ ಕೂಡ ನೀನು ನಾನು ಸೇರ್ಕೊಂಡಾಗ ಗ್ರೂಪ್ C ಆಗಿ ಸೇರ್ಕೊಂಡಿದ್ದು. ನಾನು ಪ್ರಮೋಟ್ ಆಗಿದ್ದು ಗ್ರೂಪ್ A ಆಗಿ ನಾನು
ಬಿ ಮತ್ತೆ ಎ ಆಗಿ ಪ್ರಮೋಟ್ ಆದೆ. ಪ್ರಮೋಟರ್ ಸೊ ರಿಟೈರ್ ಆದಾಗ ಗ್ರೂಪ್ ಎ ಆಫೀಸರ್ ಆಗಿ ನಾನು ರಿಟೈರ್ ಆಗಿದ್ದೀನಿ. AGM ಆಗಿ ರಿಟೈರ್ ಹೌದು. ನಮ್ಮಲ್ಲಿ ಇಂಟರ್ನಲ್ ಕಾಂಪಿಟೇಷನ್ಸ್ ಅಂತ ಮಾಡ್ತಾರೆ ಪ್ರಮೋಷನ್ಸ್ಗಾಗಿ. ಸುಮ್ಮನೆ ಹಾಗೆ ಒಂದೇ ಕ್ಯಾಡ್ರಲ್ಲಿ ಪ್ರಮೋಟ್ ಮಾಡೋದಕ್ಕಿಂತ ಅವ್ರನ್ನ ಸ್ಕಿಲ್ನ ಉಪಯೋಗಿಸ್ಕೊಂಡು ಮಾಡ್ಕೊಳ್ಬಹುದು ಅನ್ನೋದಕ್ಕೋಸ್ಕರ ಇಂಟರ್ನಲ್ ಕಾಂಪಿಟೇಷನ್. ಅದು ಸ್ವಲ್ಪ ಟಫ್ ಎಕ್ಸಾಮ್ಸ್ ಇರುತ್ತೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಅವೆಲ್ಲ. ಅಂದ್ರೆ ಈ ಒಂದು 10 ವೇಕೆನ್ಸಿ ಇರುತ್ತೆ, ಆ 10 ವೇಕೆನ್ಸಿಗೆ ಕಾಂಪೀಟ್ ಮಾಡಿ ಹೋಗುವಂತ. ಎಷ್ಟು ಜನ? 1000 ಜನ ಬರ್ದಿರ್ತಾರಲ್ಲ? 1000 ಜನಕ್ಕಿಂತ ಹೆಚ್ಚು ಬರುತ್ತೆ. ಯಾಕಂದ್ರೆ ಎಲಿಜಿಬಿಲಿಟಿ ಈಗ ನಮ್ಮ ಡಿಪಾರ್ಟ್ಮೆಂಟ್ ನಾವು ಸೇರ್ಕೊಂಡಾಗ ಸುಮಾರು ನಾವು ಎಲ್ಲಾ ಕಡೆ ಎಲ್ಲ ಸೇರಿಸಿ ಒಂದು 400-500 ಜನ ಅಪಾಯಿಂಟ್ ಆಗಿದ್ದೀವಿ. ಸೊ ಅಷ್ಟು ಜನ ಕಾಂಪೀಟ್ ಮಾಡ್ತಾರೆ, ಅದ್ರ ಹಿಂದೆ ಸೇರ್ಕೊಂಡಿರೋರು ಜೊತೆಗೆ ಸೇರ್ಕೊಳ್ತಾರೆ. ಸೊ ಹಾಗಾಗಿ ನಾನು ಒಂದು JTO ಎಕ್ಸಾಮ್, JTO ಅಂತಂದ್ರೆ ಜೂನಿಯರ್ ಟೆಲಿಕಾಮ್ ಆಫೀಸರ್ ಅಂತ, ಅಂದ್ರೆ ಗ್ರೂಪ್ ಸಿ ಇಂದ ಗ್ರೂಪ್ ಬಿಗೆ ಪ್ರಮೋಟ್ ಆಗುವ ಇದು ಅಧಿಕಾರಿ ಪ್ರಮೋಷನ್ ಅದು. ಸೊ ಅದಕ್ಕೆ ನಾನು ಕಾಂಪೀಟ್ ಮಾಡಿದೆ. ನಾನು ಆಗ್ಲೇ ಹೇಳಿದ್ನಲ್ಲ, ನಾನು ಸ್ಕೂಲಿಂದ ಸ್ವಲ್ಪ ಟಾಪರ್ ಅಲ್ಲೇ ಇದ್ದೆ, ಅಕಾಡೆಮಿಕ್ ಚೆನ್ನಾಗಿದ್ದೆ. ಸೊ ಒಂದು ಪ್ರಯತ್ನ ಪಟ್ಟೆ, ಬಹಳ ಚೆನ್ನಾಗಿ. ನಾನು ಇನ್ನೊಬ್ಬ ಶಂಕರ್ ಅಂತ ಹೇಳಿದ, ಇಬ್ರು ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿದ್ವಿ. ಅದು ನಮ್ ದುರದೃಷ್ಟ ಏನಪ್ಪಾ ಅಂತಂದ್ರೆ 3 ಸತಿ ಅದು ಕ್ಯಾನ್ಸಲ್ ಆಯ್ತು, ಏನೋ ಇಂಟರ್ನಲ್ ಕಾರಣಗಳಿಗಾಗಿ. ಎಲ್ಲೋ ಒಂದ್ ಕಡೆ ಪೇಪರ್ ಲೀಕ್ ಆಯ್ತು ಅಂತ ಕ್ಯಾನ್ಸಲ್ ಆಯ್ತು, ಇನ್ನೊಂದ್ ಕಡೆ ಇನ್ನೇನೋ ಕಾರಣಕ್ಕೆ. ನಾವು ಈಗಾಗಲೇ ಸುಮಾರು ಒಂದು 3 ತಿಂಗಳು ಅದೇ ಗುಂಗಿನಲ್ಲಿ ಇದ್ವಿ. ನಮ್ಮ ರಂಗಭೂಮಿ ಆವಾಗ ಸ್ವಲ್ಪ ಪೀಕಲ್ಲಿ ನಡೀತಾ ಇತ್ತು. ನಮಗೆ ಅಂಧಯುಗ ಅಂತ ಸಂಚಯದಲ್ಲಿ ಒಂದು ನಾಟಕ ಶುರುವಾಗ್ತಾ ಇತ್ತು. ಕೃಷ್ಣಮೂರ್ತಿ ಕೌತಾರ್ ಅಂತ ಅದರ ನಿರ್ದೇಶಕರಾಗಿದ್ರು. ಅವರು ನೀನಾಸಂ ಪದವೀಧರರು. ಆಗ್ತಾನೆ ನೀನಾಸಂ ಇಂದ ಮುಗಿಸಿ ಇದಕ್ಕೆ ನಮಗೂ ಒಂದು ನಾಟಕ ಮಾಡಿಸಿದ್ರು, ಸಾಕ್ಷಿ ಕಲ್ಲು ಅಂತ ಒಂದು ನಾಟಕ ನಮ್ಮ ಡಿಪಾರ್ಟ್ಮೆಂಟ್ ಸಲುವಾಗಿ ಒಂದು ಮಾಡಿಸಿದ್ರು. ನಮ್ಮ ಆಸಕ್ತಿ ಈ ಕಡೆ ಎಳಿತಾನೆ ಇತ್ತಲ್ಲ, ಸೊ ಹಾಗಾಗಿ ಮತ್ತೆ ಅದು ಮುಂದುವರಿಯಕ್ಕೆ ಬಿಡಲಿಲ್ಲ, ನಾವು ಹೋಗಲಿಲ್ಲ. ಯಾವಾಗ 3 ಸತಿಗೆ ಕ್ಯಾನ್ಸಲ್ ಆಯ್ತು, ನಮ್ಗೆ ಆಸಕ್ತಿ ಕಳ್ಕೊಂಡ್ವಿ ಅದರಲ್ಲಿ. ಸರಿ, ಮತ್ತೆ ವಾಪಸ್ ರಂಗಭೂಮಿ ಕಡೆಗೆ ಬಂದ್ಬಿಟ್ವಿ. ಆ ಕಡೆ ಅಲ್ಲೊಂದು ಎಕ್ಸಾಮು ಬಿಟ್ವಿ ನಾವು. ಆ ನಂತರ ಜೂನಿಯರ್ ಅಕೌಂಟ್ಸ್ ಆಫೀಸರ್ ಅಂತ ಒಂದು ಎಕ್ಸಾಮ್, ಅದು ಕ್ವಾಲಿಫೈಯಿಂಗ್, ಅದು ಕಾಂಪಿಟೇಟಿವ್ ಅಲ್ಲ. ಪಾಸ್ ಆದ್ರೆ ಸಾಕು ಅಂತ. ಆದ್ರೆ ಈಕ್ವಲೆಂಟ್ ಇದು ಅಕೌಂಟ್ಸ್, ಅದು ಟೆಕ್ನಿಕಲ್, ಅಷ್ಟೇ ಡಿಫ್ರೆನ್ಸ್ ಇದ್ದಿದ್ದು. ನಂದು ಇದು ಥ್ರೂ ಆಗೋಯ್ತು, ಅಕೌಂಟ್ಸ್ದು ಬರೆದಿದ್ದ ಮೊದಲನೇ ಅಟೆಂಪ್ಟ್ ಅಲ್ಲೇ ಥ್ರೂ ಆಗೋಯ್ತು. ನಾನು ಈ ಕಡೆ ಬಂದೆ, ಅಕೌಂಟ್ ಆಫೀಸರ್ ಆಗಿ ಒಂದು ಅಪಾಯಿಂಟ್. ಅದು 97, 84 ನಾನು ಜಾಯ್ನ್ ಆದೆ. 10-11 ವರ್ಷದಕ್ಕೆಲ್ಲ ನಾನು ಈ ಕಡೆ ಆಫೀಸರ್ ಆಗಿ ಬಂದೆ. ಅಲ್ಲೊಂದು 3 ವರ್ಷ ಕೆಲಸ ಮಾಡಿದೆ ಅಕೌಂಟ್ಸಲ್ಲಿ. ಬೋರ್ ಹೊಡಿಯೋಕ್ಕೆ ಶುರುವಾಯಿತು ಅಕೌಂಟ್ಸ್. ಅದೊಂಥರ ಡ್ರೈ ಡೆಸ್ಕ್ ಜಾಬ್. ಅದೇ ಮತ್ತೆ ಈ JTO ಎಕ್ಸಾಮ್ಗೆ ಮತ್ತೆ ಅಪ್ಲೈ ಮಾಡಿದೆ. ಈ ಸರಿ ಥ್ರೂ ಆಗೋಯ್ತು. ಅದಾದಮೇಲೆ ತಿರುಗಿ ನೋಡಿಲ್ಲ. ಸೊ ಆಫೀಸರ್, ಟೆಕ್ನಿಕಲ್ ಆಫೀಸರ್ ಆಗಿ IT ಸೆಕ್ಷನ್, ನಮ್ಮ ಹೆಡ್ ಆಫೀಸು ಇಲ್ಲಿ ಹಲಸೂರಲ್ಲಿದೆ, ಚೀಫ್ ಜನರಲ್ ಮ್ಯಾನೇಜರ್ಸ್ ಆಫೀಸ್ ಅಂತ. ಅಲ್ಲಿ ಇಡೀ ಕರ್ನಾಟಕದ ಹೆಡ್ ಕೂತ್ಕೊಳ್ತಾರೆ. ಅಲ್ಲಿ ನಾನು IT ವಿಂಗಿಗೆ ಪೋಸ್ಟ್ ಆದೆ. ಅಲ್ಲಿ ಮತ್ತೆ ನನ್ನ ಕೆರಿಯರು IT ಶುರುವಾಯಿತು. ನನಗೇನು ಕಂಪ್ಯೂಟರ್ಸ್ ಬಗ್ಗೆ ಏನೂ ಗೊತ್ತಿಲ್ಲ ಆ್ಯಕ್ಚುಲಿ ಆ ಟೈಮಲ್ಲಿ. ನಮ್ಮಲ್ಲಿ ಏನಂತಂದರೆ ಅದೇ ಒಂದು ವಿಶೇಷ, BSNLನ ಎಲ್ಲ ಸ್ಟಾಫ್ ಏನಪ್ಪ ಅಂತಂದರೆ ಯಾವ ಫೀಲ್ಡ್ಗಾದ್ರೂ ಹಾಕಿ ಅದನ್ನು ಅಡಾಪ್ಟ್ ಮಾಡಿಕೊಂಡು ಕಲಿತು ಅದರಲ್ಲಿ ಎಕ್ಸ್ಪರ್ಟ್ಗಳಾಗ್ಬಿಡ್ತಾರೆ. ಆಗ ತಾನೇ ಎಲ್ಲ ಇಂಟ್ರೊಡ್ಯೂಸ್ ಆಗ್ತಾ ಇತ್ತು. 95 ಅಷ್ಟೊತ್ತಿಗೆ ವಿಂಡೋಸ್ ಎಲ್ಲ ಬಂದಿತ್ತು. ಸೊ ಒಂದಷ್ಟು ನಮ್ಮೊಂದು 100 ಕಂಪ್ಯೂಟರ್ಸ್, ಒಂದು ನೆಟ್ವರ್ಕು, ಅಲ್ಲೊಂದು ಸರ್ವರು, ಇಂಟ್ರಾನೆಟ್ಟು, ಇಂಟರ್ನೆಟ್ಟು, ಈ ಥರದ್ದೆಲ್ಲ ಅವಾಗ ಶುರುವಾಗಿ ಇದ್ದಂಥ ಕಾಲ. ನಾವು ಆವಾಗ ಪರಿಚಯ ಆಗಿದ್ದರಿಂದ ಅಲ್ಲಿಗೆ ಕಲಿತು ಅದನ್ನು ಹೇಗೆ ಸೆಟಪ್ ಮಾಡೋದು, ಹೇಗೆ ಇಂಟರ್ನಲ್ಲಿಗೆ ನೆಟ್ವರ್ಕಿಂಗ್ ಮಾಡೋದು ಹೇಗೆ, ಇದನ್ನೆಲ್ಲ ಕಲಿತು. ಮತ್ತು ನಾವು ಒಂದು ಹೆಗ್ಗಳಿಕೆನೇ ಇದೆ ಹೇಳಬೇಕಂತಂದರೆ, ಆಗ ಬರೀ ಒಂದು 100 ಕಂಪ್ಯೂಟರ್ಸ್ ಇತ್ತು. ನಾವೊಂದು 2-3 ವರ್ಷ ದಾಟೋ ಅಷ್ಟೊತ್ತಿಗೆ 400 ಕಂಪ್ಯೂಟರ್ಸು ಒಂದು ದೊಡ್ಡ ಆಫೀಸೇ ಆಗೋಯ್ತದು. 100 ಕಂಪ್ಯೂಟರ್ಸ್ಗೆ ನೆಟ್ವರ್ಕ್ ಮಾಡ್ತಾ ಇದ್ದಿದ್ದು 400 ಕಂಪ್ಯೂಟರ್ಸ್ಗೆ ನೆಟ್ವರ್ಕ್ ಮಾಡಿಕೊಂಡು 400 ಕಂಪ್ಯೂಟರ್ಗಳನ್ನು ನಾವು ಮುಂಚೆ ಔಟ್ಸೋರ್ಸ್ ಮಾಡ್ತಾ ಇದ್ವಿ. ಆನ್ಯುವಲ್ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಅಂತ ಅಂದ್ಬಿಟ್ಟು ಹೊರಗಡೆಯಿಂದ ಕರೆಸಿ ಮಾಡಿಸ್ತಾ ಇದ್ವಿ ಸರ್ವೀಸು, ಏನಾದ್ರು ಪ್ರಾಬ್ಲಮ್ ಎಲ್ಲ ಆದರೆ.
ನಾವು ಈ 4 ವರ್ಷದಲ್ಲಿ ಕಲ್ತು ಏನ್ ಮಾಡಿದ್ವಿ, ಆನ್ಯುವಲ್ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ನ ತೆಗೆದ್ಬಿಟ್ವಿ. ನಾವೇ ಮೇಂಟೈನ್ ಮಾಡೋಣ. ನಾವು ಒಂದು ಟೀಮ್ ಭಾಳ ಚೆನ್ನಾಗಿ, ನನ್ನ ಜೊತೆ ಶ್ರೀನಾಥ್ ಅಂತ, ಮಹಾದೇವ್ ಅಂತ ಇದ್ದಾರೆ. ಅವರು ಸಪೋರ್ಟ್ನಿಂದ ನಾವು ಯಾವುದೇ ಥರದ್ದು ಅಲ್ಲಿಂದ ಆಚೆಗೆ ನಾವು ರಿಟೈರ್ ಆಗುವ ತನಕ ಹೆಚ್ಚು ಕಮ್ಮಿ ನಾವು AMCಗೆ ಹೋಗಲಿಲ್ಲ. ಕಂಪ್ಲೀಟ್ ನಾವು ಮಾಡಿದ್ವಿ. ಸುಮಾರು ಒಂದು ವರ್ಷಕ್ಕೆ ಹೇಗಿಲ್ಲ ಅಂತಂದ್ರೂ ಒಂದು 20-25 ಲಕ್ಷ ಸೇವ್ ಆಗಿರಬಹುದು ಡಿಪಾರ್ಟ್ಮೆಂಟ್ಗೆ. ಅದು 400 ಕಂಪ್ಯೂಟರ್ಸ್ಗೆ ಒಳ್ಳೆ ಇದೇ ಇರ್ತಾ ಇತ್ತು. ಈಗ ಮನೆಯಲ್ಲಿ ಒಂದು 4-5 ಲ್ಯಾಪ್ಟಾಪ್, ಈಗ ಬಿಡಿ ಕಂಪ್ಯೂಟರ್ಸ್ ಯೂಸ್ ಮಾಡಿ, ಡೆಸ್ಕ್ಟಾಪ್ಸ್ ಯೂಸ್ ಮಾಡೋದೇ, ಡೆಸ್ಕ್ಟಾಪ್ ಯೂಸ್ ಮಾಡಿದ್ರೆ ಮುಗೀತು. ಲ್ಯಾಪ್ಟಾಪ್ಗಳು ಬಂದ್ಬಿಡಿದಾವೆ. ಲ್ಯಾಪ್ಟಾಪ್ ಇಲ್ಲ ಟ್ಯಾಬ್ ಅಥವಾ ಮೊಬೈಲ್ ಇಮಿಡಿಯೇಟ್ ಆಗಿ ಸಿಗ್ಬೇಕೆಲ್ಲಾನು. ಅವಾಗೇನು ಇಂಟರ್ನೆಟ್ ಇಲ್ದೇ ಇರೋ ಕಾಲದಿಂದ ನೀವು ಸ್ಟಾರ್ಟ್ ಮಾಡಿ ಇಂಟರ್ನೆಟ್ ನೆಟ್ವರ್ಕ್, ಇಂಟರ್ನೆಟ್ ಬಂದು ಇವಾಗ ಮನೆಯಲ್ಲೂ ಮೊಬೈಲಲ್ಲೂ ಇಂಟರ್ನೆಟ್ ನ ಎಲ್ಲರ ಜೊತೆಲಿ ಜೇಬಲ್ಲಿ ಇಟ್ಕೊಂಡು ಎಂತ ಅದ್ಭುತ ಗ್ರೋತ್ ಅಲ್ಲ ಸರ್. ಎಲ್ಲ ಬೆರಳ ತುದಿಯಲ್ಲಿ ಎಲ್ಲ ಸಿಗುತ್ತೆ. ಆಲ್ಮೋಸ್ಟ್ 10 ವರ್ಷ ನಾನು ಟೆಲಿಫೋನ್ ಆಪರೇಟರ್ಗೆ ಕೆಲಸ ಮಾಡಿದ್ದೀನಲ್ಲ, ಆ 10 ವರ್ಷ ಲ್ಯಾಂಡ್ಲೈನ್ ಅಷ್ಟೇ ಇದ್ದಿದ್ದು. ಮೊಬೈಲ್ ಅನ್ನುವ ಕನಸೇ ಇರಲಿಲ್ಲ ನಮ್ಗೆ, ಅದ್ರ ಕಲ್ಪನೆನೇ ಇಲ್ಲ. ಒಂದು ಮೊಬೈಲ್ ಒಂದು ಬರಬಹುದು ಅನ್ನೋ ಕಲ್ಪನೆನೇ ಇರಲಿಲ್ಲ. ಲ್ಯಾಂಡ್ಲೈನ್ ಇಂದಾನೆ ಎಲ್ಲಾ ಕಮ್ಯುನಿಕೇಶನ್. ಅಂದ್ರೆ ಈಗಿನ ತರ ಇನ್ಸ್ಟಂಟ್ ಇಲ್ಲ. ಆವಾಗ ಯಾವಾಗ ಮಾಡ್ಬೇಕೋ ಅದು. ನಮ್ಮ ಮನೆಗೂ ಟೆಲಿಫೋನ್ ಬಂದಿದ್ದೆ ಸುಮಾರು ವರ್ಷಗಳ ನಂತರ. ಅದು ನಿಜಕ್ಕೂ ಅದೊಂದು ಅದ್ಭುತನೇ. ಟೆಲಿಫೋನ್ ನೋಡಿ, ಈಗ ನೀವು ನಿಮ್ಮ ಮನೆಯಲ್ಲಿ ಆಗಿನ ಕಾಲಕ್ಕೆ ಹೋಗಿ ಯೋಚನೆ ಮಾಡಿದ್ರೆ, ನಿಮ್ಮ ಮನೆಯಲ್ಲಿದೆ, ನಿಮ್ಮ ಮನೆಯಲ್ಲಿಂದ ಎಲ್ಲಿಗೆ ಹೋಗುತ್ತೆ ಲೈನು? ನಿಮ್ಮ ಕಂಬಕ್ಕೆ ಹೋಗುತ್ತೆ. ಕಂಬದಿಂದ ಟೆಲಿಫೋನ್ ಎಕ್ಸ್ಚೇಂಜ್, ಲೋಕಲ್ ಎಕ್ಸ್ಚೇಂಜ್ ಎಲ್ಲಿ ಇದೆ ಅಲ್ಲಿಗೆ ಹೋಗುತ್ತೆ. ಅಲ್ಲಿಂದ ಅದು ಟ್ರಂಕ್ ಎಕ್ಸ್ಚೇಂಜ್ ಅಂತ ಇರುತ್ತೆ, ಅಲ್ಲೇ ಆ ಸಿಟಿಯಲ್ಲೇ ಒಂದು ಇದರಲ್ಲಿ ಅಲ್ಲಿಗೆ ಹೋಗುತ್ತೆ. ಆ ಟ್ರಂಕ್ ಎಕ್ಸ್ಚೇಂಜ್ ಇಂದ ನೀವು ಮಾಡಿದ ನಗರದ ಟ್ರಂಕ್ ಎಕ್ಸ್ಚೇಂಜ್ ಹೋಗುತ್ತೆ. ಅಲ್ಲಿಂದ ಮತ್ತೆ ಲೋಕಲ್ ಎಕ್ಸ್ಚೇಂಜ್ ಹೋಗುತ್ತೆ. ಲೋಕಲ್ ಎಕ್ಸ್ಚೇಂಜ್ ಇಂದ ನಿಮ್ಮ ಕಂಬಕ್ಕೆ ಬರುತ್ತೆ. ನಿಮ್ಮ ಕಂಬದಿಂದ ನಿಮ್ಮ ಮನೆಗೆ ಬರುತ್ತೆ. ಇಷ್ಟು ಕನೆಕ್ಷನ್ ಎಸ್ಟಾಬ್ಲಿಷ್ ಆಗ್ಬೇಕಾಗ್ತಾ ಇದ್ದು ವಿದಿನ್ ಸೆಕೆಂಡ್ಸ್ ಅಲ್ಲಿ ಅಲ್ವಾ? ಅಲ್ಲ, ಈಗ ಇನ್ನೂ ಇನ್ಸ್ಟೆಂಟ್ ಬಿಡಿ. ಈಗ ಇನ್ನು ಅಮೆರಿಕಕ್ಕೆ ಇನ್ಸ್ಟೆಂಟ್ ಅಲ್ಲಿ ವಿಡಿಯೋ ಕಾಲ್ ಮಾಡಿ ಮಾತಾಡೋ, ವಾಟ್ಸಾಪ್ ಕಾಲ್ ಮಾಡ್ತೀರಾ, ವಿಡಿಯೋ ಕಾಲ್ ಮಾಡ್ತೀರಾ, ಫೇಸ್ ಟೈಮ್ ಮಾಡ್ತೀರಾ, ಏನೇನ್ ಬೇಕಾದ್ರೆ ಮಾಡ್ತೀರಾ. ಆಗಿನ ಕಾಲಕ್ಕೆ ಇಮ್ಯಾಜಿನೇಷನ್ ಮಾಡಿದ್ರೆ ಇಲ್ಲಿಂದ ಇಲ್ಲಿಗೆ ಇಷ್ಟು ಕನೆಕ್ಟ್ ಆಗ್ಬೇಕಂದ್ರೆ ಇಷ್ಟು ಸೆಕೆಂಡ್ಸು ಅಂತ ಆಗ್ತಾ ಇತ್ತು. ಅದಕ್ಕೂ ಸ್ವಲ್ಪ ಹಿಂದೆ ಇತ್ತು ಅಂದ್ರೆ ಟ್ರಂಕ್. ಅಂದ್ರೆ ನೀವು ಆಪರೇಟರ್ ಹೆಲ್ಪ್ನಿಂದ ಅಲ್ಲಿ ಕನೆಕ್ಟ್ ಆಗಿ ಆ ನಗರಕ್ಕೆ ಮತ್ತೆ ಕನೆಕ್ಟ್ ಆಗಿ ಅವ್ರ ಲೋಕಲ್ ಎಕ್ಸ್ಚೇಂಜ್ಗೆ ಕನೆಕ್ಟ್ ಆಗಿ ಎಷ್ಟು ಮಾಡುವ ಸಮಯ ಹೆಚ್ಚು ತಗೊಳ್ತಾ ಇತ್ತು. ಓಹೋ ಸರ್, ನೀವು ಕಾಲೇಜಿಗೆ ಜಾಯ್ನ್ ಆಗ್ಬೇಕಾದ್ರೆ ಅಥವಾ BSNL ಜಾಯ್ನ್ ಆಗೋದಕ್ಕಿಂತ ಮುಂಚೆ, ಅವಾಗಿನ್ನ 80s 70s ಅಲ್ಲಿ ಫೋನ್ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ. ಇಂಟರ್ನೆಟ್ ಅನ್ನೋದಂತೂ ದೂರದ ಮಾತಿತ್ತು. ಮೊಬೈಲ್ ಕಲ್ಪನೆನೇ ಇರ್ಲಿಲ್ಲ. ಫೋನ್ ಅನ್ನೋದು ಹೆಂಗಿತ್ತು ಸರ್ ನಿಮ್ಮ ಮೈಂಡ್ಗೆ? ಗೊತ್ತಿತ್ತು ಟೆಲಿಫೋನ್, ಲ್ಯಾಂಡ್ಲೈನ್. ಇಲ್ಲಿ ನನ್ನ ಒಂದು ಅದೃಷ್ಟನೋ ಅಥವಾ ಫಾರ್ಚುನೇಟ್ ಏನಂತ ಅನ್ಬೋದು ಅಂದ್ರೆ, ನಮ್ಮ ಸೋದರ ಮಾವ ನನ್ನನ್ನು ಓದಿಸಿದ್ದನ್ನೆಲ್ಲ ಅವ್ರ ಮನೆಯಲ್ಲಿ ಇದ್ದಿದ್ದು. ಹಿ ವಾಸ್ ಎ ITI ಎಂಪ್ಲಾಯಿ. ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಿದ್ದೆ ಟೆಲಿಫೋನ್ಗಳನ್ನ ಅಲ್ವಾ? ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರೀಸ್ ತಾನೆ. ಟೆಲಿಫೋನ್ಗೆ ಸಂಬಂಧಪಟ್ಟ ಅಂದ್ರೆ ಈಗ ನಮ್ಮ ಎಕ್ಸ್ಚೇಂಜ್ಗಳಿಗೆ ಏನು ಬೇಕೋ ಅದು ಅಷ್ಟೂ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಿದ್ದು ITI. ನಮ್ಮ ಟೆಲಿಕಾಂ ಡಿಪಾರ್ಟ್ಮೆಂಟ್ ಏನಿದೆ ಇವಾಗ BSNL ಅಥವಾ ಅರ್ಸ್ಟೈಲ್ PNT, ಅಲ್ಲಿ ನಮಗೆ ಟೆಲಿಕಾಂ ಸೆಕ್ಟರ್ಗೆ ಬೇಕಾದಂಥ ಪ್ರತಿಯೊಂದು, ನಾಟ್ ಓನ್ಲಿ ಟೆಲಿಫೋನ್ ಇನ್ಸ್ಟ್ರೂಮೆಂಟ್, ಅದು ಕನೆಕ್ಟ್ ಮಾಡುವ ಸ್ವಿಚಸ್ ಇರುತ್ತಲ್ಲ ಅದು. ಮುಂಚೆ ಅವಾಗ ಸ್ಟ್ರೋಜರ್ ಎಕ್ಸ್ಚೇಂಜ್ ಅಂತ ಇತ್ತು. ಆ ಎಕ್ಸ್ಚೇಂಜ್ಗೆ ಬೇಕಾದ ರೋಟರ್ಸ್ ಅದನ್ನೆಲ್ಲ ಮಾಡ್ತಾ ಇದ್ದಿದ್ದು ITIನವರು. ಆಗ ಹೇಗೆ ನಮ್ಗೆ ಟೆಲಿಫೋನ್ ಅನ್ನುವ ಒಂದು ಇದು ನಮ್ಮ ಕಣ್ಣಿಗೆ ಬಿದ್ದಿದ್ದು ಅಂತಂದ್ರೆ, ಈ ITI ಹಾಸ್ಪಿಟಲ್ ಅಂತಿದೆ. ನಾವೇನಾದ್ರೂ ಹೋದ್ರೆ ITI ಹಾಸ್ಪಿಟಲ್ ಹತ್ರ ಹೋದ್ರೆ ಅಲ್ಲಿ ಟೆಲಿಫೋನ್ ಇಟ್ಟಿರ್ತಾ ಇದ್ರು. ಅಲ್ಲಿಂದ ನಮ್ಮ ಮಾವನಿಗೆ ಫ್ಯಾಕ್ಟ್ರಿ ಒಳಗಡೆಗೆ ಲೋಕಲ್ ಕನೆಕ್ಟಿವಿಟಿ ಇರ್ತಾ ಇತ್ತು. ITIಗೆ ಸಂಬಂಧಪಟ್ಟಿದ್ದರಿಂದ 15 ಅಂತ ಡಯಲ್ ಮಾಡಿದ್ರೆ ಅವ್ರ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು F16 ಅಂತ ಒಂದು ಡಿಪಾರ್ಟ್ಮೆಂಟ್ ಅವ್ರದ್ದು, ಆ ಡಿಪಾರ್ಟ್ಮೆಂಟ್ಗೆ ಹೋಗ್ತಾ ಇತ್ತು. ಅಲ್ಲಿಂದ ಅವರು ವೆಂಕಟರಾಮ್ ಅಂತ ಅವ್ರ ಹೆಸರು, ಅವ್ರನ್ನ ಕರೀರಿ ಅಂತಂದ್ರೆ ಕರೆದು ಮಾತಾಡ್ತಾ ಇದ್ವಿ. ಅಂದ್ರೆ ನಮ್ಗೆ ಟೆಲಿಫೋನ್ ಬಗ್ಗೆ ಪರಿಚಯ ಹಾಗೆ ಬ್ಲಾಕ್ ಇನ್ಸ್ಟ್ರೂಮೆಂಟ್, ಪ್ರಿಯದರ್ಶಿನಿ ಅಂತ ಕರೀತಾರೆ. ದೊಡ್ಡದು ಇನ್ಸ್ಟ್ರೂಮೆಂಟ್, ದೊಡ್ಡ ಹ್ಯಾಂಡ್ಲ್, ಡಯಲ್ ಮಾಡಿ ರೌಂಡ್ ತಿರುಗಿಸ್ಬೇಕು.
ಅದು ವಾಪಸ್ ಬರುತ್ತಲ್ಲ ಅವಾಗ ವಾಪಸ್. ಕೌಂಟ್ ಬರುತ್ತಲ್ಲ, ಅದೇ ಡೈಲಿಂಗ್ ಪಲ್ಸಸ್ ಅಂತ ಕರೀತಾರೆ. ಓಕೆ. ಆ ರೋಟ್ರಿ ಇದೆಯಲ್ಲ, ಹಿಂಗ್ ತಿರುಗಿಸಿದಾಗ ಏನು ಆಗಲ್ಲ, ಹೌದು. ವಾಪಸ್ ಬರ್ತಲ್ಲ ಅವಾಗ ಆ ಪಲ್ಸ್ ನೀವು 5 ಮಾಡಿದ್ರೆ 5 ಪಲ್ಸ್ ಕೌಂಟ್ ಆಗುತ್ತೆ, ಆ 5 ನಂಬರ್ ಇದಕ್ಕೆ ಹೋಗುತ್ತೆ. ಆ ರೀತಿಯ ಟೆಕ್ನಿಕಲ್ ಇನ್ಫಾರ್ಮೇಶನ್ ಅದು. ಸೂಪರ್ ಸರ್. ಸೊ ಹಂಗಾಗಿ ನಿಮ್ಗೆ ಇದು ಯಾವ ಇಸ್ವಿ ಅಲ್ಲ ಸರ್? ಇನ್ನ BSNL ಜಾಯ್ನ್ ಆಗಿನ ಮುಂಚೆನೆ ಟೆಲಿಫೋನ್ ಬಗ್ಗೆ ಪರಿಚಯ ಆಗಿದ್ದು BSNL ಮುಂಚೆನೆ. ಅದು ಫಾರ್ಚುನೇಟ್ಲಿ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಗೆ ಜಾಯ್ನ್ ಆದ್ರೆ ಕಂಟಿನ್ಯೂ. ಇದು ಯಾವ ಇಸ್ವಿಯಲ್ಲಿ ನಿಮ್ಗೆ ಈ ತರದ್ದು ಟೆಲಿಫೋನ್ ಮಾಹಿತಿ ನನಗೆ ಅಥವಾ ಟೆಲಿಫೋನ್ ಬಗ್ಗೆ ಅವೇರ್ನೆಸ್ ಗೊತ್ತಾಗಿದ್ದು ಅಂತಂದ್ರೆ ಮೇ ಬಿ 78, 79 ಇರ್ಬೋದು. ಇಂಡಿಯಾಗೆ ಯಾವಾಗ ಬಂದಿದ್ದು ಆಕ್ಚುಲ್ ಆಗಿ ಟೆಲಿಫೋನ್ ಅಂದ್ರೆ ಸರ್? ಖಂಡಿತ ಬಿಫೋರ್ ಇಂಡಿಪೆಂಡೆನ್ಸ್ ಇರುತ್ತೆ. ಯಾಕಂದ್ರೆ ಅವಾಗೆಲ್ಲ ಬ್ರಿಟಿಷ್ ಕಾಲದಲ್ಲೇ ಮಾತಾಡ್ತಾ ಇದ್ದಿದ್ದೆ. ಟ್ರಂಕ್ ಅವಾಗ ಟ್ರಂಕ್ ಅಂತೂ ಇದಿತ್ತು. ಮತ್ತೆ ನೀವು ರಂಗಭೂಮಿಗೆ ಅಂತ ಬಂದಿದ್ದು? ರಂಗಭೂಮಿಗೆ ಬಂದಿದ್ದು ಮತ್ತೆ ನಾನು ನನ್ನ ಡಿಪಾರ್ಟ್ಮೆಂಟ್ ಬಂದ್ಮೇಲೆ. ಹೌದು, ಅಲ್ಲಿ ಜಯನಗರಕ್ಕೆ ಪೋಸ್ಟಿಂಗ್ ಆಯ್ತು ನನಗೆ. ಅಲ್ಲಿ ನನಗೆ ಶಂಕರ್ ಅಂತ, ನನಗೆ ಶಂಕರ್ ಬಿಲ್ಲೆಮನೆ ಅಂತ ಅವನ ಪೂರ್ಣ ಹೆಸರು, ಅವನು ನನಗೆ ಪರಿಚಯ ಆಯ್ತು. ಒಂದು 8 ಜನ ನಾವೊಂದು ಒಂದೇ ಏಜ್ ಗ್ರೂಪ್ನವರು, ಹೆಚ್ಚು ಕಮ್ಮಿ ಒಂದು 2-3 ವರ್ಷ ವ್ಯತ್ಯಾಸದಲ್ಲಿ ಒಂದೇ ಗ್ರೂಪ್ನವರು ಇದ್ವಿ. ಎಲ್ಲಾದ್ರೂ ಹೋದ್ರು ಹೊರಗಡೆ ಟ್ರಿಪ್ಸ್ ಅಂತ ಹೋದ್ರು, ಈ 8 ಜನ ಹೋಗ್ತಾ ಇದ್ವಿ. ನಾಟಕ ಅಂತ ಮಾಡಿದ್ರು, ಒಂದು 8 ಜನ ಸೇರ್ಕೊಳ್ತಾ ಇದ್ವಿ. ನಮ್ಮಲ್ಲಿ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ವಿ ಅವಾಗ. ಅದಕ್ಕೆ ಯಾವ್ದಾದ್ರು ಪೂರಕವಾಗಿ ಒಂದು ನಾಟಕ ಮಾಡ್ತಾ ಇದ್ವಿ. ವೇದಿಕೆ ಕಾರ್ಯಕ್ರಮ ಯಾರನ್ನಾದ್ರೂ ಕರೆಸಿ ಮಾತಾಡ್ಸೋದು, ನಾವು ಸುಮಾರು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡಿದ್ದೀವಿ ಅಲ್ಲಿ. ಆ ಸಮಯದಲ್ಲಿ ಮಾಸ್ತಿಯವರದು ಶತಮಾನೋತ್ಸವ ಇತ್ತು ನಾವು ಮಾಡುವ ಸಂದರ್ಭದಲ್ಲಿ, ಅವ್ರದ್ದು ಮಾಡಿದ್ವಿ. DVG ಅವರದು ಶತಮಾನೋತ್ಸವ ಮಾಡಿದ್ವಿ. ಸೊ ಆ ಸಂದರ್ಭದ ರಾಜ್ಯೋತ್ಸವದ ಕಾರ್ಯಕ್ರಮ ಮಾಡುವಾಗ ಈ ನಾಟಕದನ್ನ ಇದು ಮಾಡಿದ್ವಿ. ಅಳಿಯ ದೇವರು ಅಂತ ನಾನು ಮೊದಲು ಡಿಪಾರ್ಟ್ಮೆಂಟ್ ಸೇರ್ಕೊಂಡ್ಮೇಲೆ ಒಂದು ಕಾಮಿಡಿ ನಾಟಕ, ಫುಲ್ ಲೆಂತ್ ಡ್ರಾಮಾ. ಅದ್ರಲ್ಲಿ ಮತ್ತೆ ನಾನು ಮಾಡಿದ್ದು ಹೆಣ್ಣು ಪಾತ್ರನೇ. ನನ್ನ ಡಿಪಾರ್ಟ್ಮೆಂಟ್ ಸೇರ್ಕೊಂಡ್ಮೇಲೂ ನಾನು ನನ್ನ ದನಿಯಲ್ಲಿ ಗುರ್ತಿಸ್ತಾ ಇದ್ರೆ ಹೊರತು ನೇರವಾಗಿ ನೋಡಿದಾಗ ಹುಡುಗ ಅಂತ ಅನ್ಸ್ಲಿಲ್ಲ. ಅಷ್ಟು ಚೆನ್ನಾಗಿ ಹೊಂದಿಕೆ ಆಗಿತ್ತು ಅಂತ ಹೇಳ್ತಾ ಇದ್ರು. ಗೊತ್ತಿಲ್ಲ ನನ್ಗೆ ಅವಾಗ. ನಾನ್ ಮೋಸ್ಟ್ಲಿ ಚಿಕ್ಕ ಹುಡುಗ ಅನ್ನೋ ಕಾರಣಕ್ಕೆ ಇರೋದ್ರಲ್ಲಿ ಮಿಕ್ಕಿದವರೆಲ್ಲ ಸ್ವಲ್ಪ ಮೀಸೆ ಗೀಸೆ ಎಲ್ಲ ಜೋರಾಗಿ ಬೆಳ್ಕೊಂಡಿತ್ತು ಕಾಣುತ್ತೆ. ನನಗೆ ಇನ್ನು ಮೀಸೆ ಇನ್ನು ಚಿಗುರ್ತಾ ಇತ್ತು, ಹಂಗಾಗಿ ಇರಬಹುದು ಅಂತ ಅನ್ನಿಸ್ತು. ಆದ್ರೆ ಅವ್ರು ಕೊಟ್ಟಿದ್ದ ಪಾತ್ರನ ನಾನು ನಿಭಾಯಿಸುವ ಪ್ರಯತ್ನ ಮಾಡ್ತಾ ಇದ್ದೆ. ಎಂಜಾಯ್ ಮಾಡಿದ್ರು? ಖಂಡಿತ ಎಂಜಾಯ್ ಮಾಡಿದ್ದೀನಿ. ಎಲ್ರೂ ಅಪ್ರಿಶಿಯೇಟ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಬಂತು ಅಂತ. ಅಲ್ಲಿಂದ ನನ್ನ ರಂಗ ಭೂಮಿಯ ಪ್ರಯಾಣ ಶುರುವಾಯಿತು. ನಮ್ಮ ಆಫೀಸ್ ಜಯನಗರ ಅಂತ ಹೇಳಿದ್ನಲ್ಲ, ಅದ್ರ ಹಿಂದೆ ಒಂದು MES ಸ್ಕೂಲ್ ಅಂತಿದೆ. ಆ MES ಸ್ಕೂಲ್ನವರು ಒಂದು ತಂಡ ಕಟ್ಕೊಂಡ್ರು ಆಗ. ಯಾರು? ಹಳೆ ವಿದ್ಯಾರ್ಥಿಗಳು. MES ಸ್ಕೂಲ್ನ ಓಲ್ಡ್ ಸ್ಟೂಡೆಂಟ್ಸು ಒಂದು ರಂಗ ತಂಡನ ಕಟ್ತಾ ಇದ್ರು, ಸಂಚಯ ಅಂತ. ಅಲ್ಲಿ ನಮ್ಗೆ ಹತ್ರ ಹಿಂದ್ಗಡೆನೆ ಇದ್ದಿದ್ರಿಂದ ನಮ್ಗೆ ಹೇಗೋ ಅಲ್ಲಿ ನಂಟು ಬೆಳೀತು. ನಾನು ಅವ್ರ ಜೊತೆ, ನಾನು ಮತ್ತೆ ಈ ಶಂಕರ್ ಅಂತ ಹೇಳಿದ್ನಲ್ಲ, ಇಬ್ರು ರಂಗಭೂಮಿ ಕಡೆಗೆ ಹೊರಟ್ವಿ. ಅಲ್ಲಿ ಮೊದಲ ಮಾಡಿದ ನಾಟಕ ಯಾವುದಪ್ಪ ಅಂತಂದ್ರೆ ದೇವನೂರಿಗೆ ಡಾಂಬರು ಬಂದದ್ದು ಅಂತ. ನಮ್ಮ ಇವರು ಮಹಾದೇವ ಅವ್ರದ್ದು ನಾಟಕ ಅದು. ದೇವನೂರು ಮಹಾದೇವ ಇದಾರಲ್ಲ, ಅವ್ರದ್ದು ನಾಟಕ. ಡಾಂಬರ್ ರಸ್ತೆ. ಡಾಂಬರು ಅಂದ್ರೆ ರಸ್ತೆ, ರಸ್ತೆಗೆ ಡಾಂಬರು, ಟಾರ್ ಹಾಕಲ್ಲ ಅದು. ದೇವನೂರಿಗೆ ಡಾಂಬರು ಬಂದುದು ಅನ್ನೋದೇ ಒಂದು ವಿಶೇಷ ನೋಡಿ. ಅದನ್ನೇ ಒಂದು ನಾಟಕ ಮಾಡಿದ್ದಾರೆ ಅವರು. ಅವ್ರದ್ದೊಂದು ಸಣ್ಣ ಕತೆ. ಅದನ್ನ ಕತ್ಲು ಸತ್ಯ ಅಂತ, ಸತ್ಯನಾರಾಯಣ ಭಾರದ್ವಾಜ್ ಅಂತ ಅವ್ರ ಪೂರ್ಣ ಹೆಸರು. ಅವರು ಅದನ್ನ ನಿರ್ದೇಶನ ಮಾಡಿದ್ರು. ಆ ಸಂದರ್ಭ ಯಾವುದಪ್ಪ ಅಂತಂದ್ರೆ ಯುವ ನಾಟಕಕಾರರ ಅಥವಾ ಯುವ ನಿರ್ದೇಶಕರ ಉತ್ಸವ ಅಂತ ಒಂದು ರಂಗ ಕಲಾಕ್ಷೇತ್ರದಲ್ಲಿ ಮಾಡ್ತಾ ಇದ್ರು. ಅದರ ಉಸ್ತುವಾರಿ CG ಕೃಷ್ಣಸ್ವಾಮಿ, ನಿಮ್ಗೆ ಗೊತ್ತಿರ್ಬೋದು, CGK ಅವರು.
ಯುವಕರಿಗೋಸ್ಕರನೇ ಅವ್ರ ಒಂದು ದೊಡ್ಡ ಆಶಯ ಏನಂತಂದ್ರೆ ರಂಗಭೂಮಿಗೆ ಯುವಕರನ್ನ ಕರ್ಕೊಂಡ್ಬರ್ಬೇಕು ಅಂತ. ಹೊಸ ಹೊಸ ಹುಡುಗರನ್ನ ಅವ್ರ ರಂಗನಿರತರಿಂದಾನೇ ನಾನು ಬಂದಿದ್ದೆ ಸರ್. ನಿಮ್ಮ ಪರಿಚಯ ಆಗಿದ್ದು ರಂಗ ಅಲ್ಲೇ ನಿರಂತರದ ಮೂಲಕನೇ. ಹೌದು. ಸಹದೇವ ಅವ್ರು ನಾಟಕದ ಪ್ರತಿ ಮೂಲಕ. ವರ್ಷನೂ ಒಂದು ಶಿಬಿರ ಟೈಪ್ ಮಾಡ್ಬಿಟ್ಟು ಮಾಡ್ತಾ ಇದ್ರು. ಇತ್ತೀಚೆಗೆ ಯಾಕೋ ನಿಲ್ಸಿದೀವಿ. ನಿಲ್ಸಿದ್ದಾರೆ. ನಾನು ರಂಗ ನಿರಂತರದ ಒಬ್ಬ ಪದಾಧಿಕಾರಿ ಹೌದು. ಈಗ್ಲೂ ಕೂಡ. ಸೊ ಈಗ ನಾವು ಅದನ್ನ ಮತ್ತೆ ಮುಂದುವರಿಸುವ ಪ್ರಯತ್ನ ಮಾಡ್ತಾ ಇದ್ದೀವಿ. ಹೌದಾ ಸರ್? ಅದ್ರ ಎಲ್ಲ ಪ್ರಯತ್ನಗಳು ನಡೀತಾ ಇದೆ. ಆಗ್ಲಿ ಸರ್. ಆಗ ಆ ಯುವ ನಾಟಕಕಾರರ ಅಥವಾ ಯುವ ನಿರ್ದೇಶಕರ ಉತ್ಸವ ಅಂತ ಗ್ರಾಮ ಸಮಾಜ ಅಂತ ಹೇಳಿ 10 ನಾಟಕಗಳು, 10 ದಿನ 10 ನಾಟಕಗಳು, ಅದು ಒಂದು ಪುಸ್ತಕನೂ ರಿಲೀಸ್ ಆಯ್ತು. ಅದರಲ್ಲಿ ಇದು ಒಂದು ನಾಟಕ, ನಮ್ಮ ನಾಟಕ ಸಂಚಯದಿಂದ ನಾವು ಅಭಿನಯಿಸಿದ್ದು. ಅದನ್ನು ನಿರ್ದೇಶಿಸಿದ್ದು ಕತ್ಲು ಸತ್ಯ, ಅದನ್ನ ರಂಗರೂಪಕ್ಕೆ ತಂದಿದ್ದು ಅವರೇ. ಕತೆ ಬಂದು ದೇವನೂರವ್ರದ್ದು, ದೇವನೂರು ಮಹಾದೇವ ಅವ್ರದ್ದು. TJK ಸರ್ ಅದ್ರ ಉಸ್ತುವಾರಿ. ಪೂರ್ತಿ throughout 10 ದಿನ 10 ನಾಟಕ. ಹೌದು, ಹೇಗೆ ಬರ್ಬೇಕು, ರೂಪರೇಷೆಗಳು ಹೇಗಿರಬೇಕು, ನಾಟಕಗಳನ್ನು ಸೆಲೆಕ್ಟ್ ಮಾಡೋದು, ತಂಡಗಳನ್ನ ಸೆಲೆಕ್ಟ್ ಮಾಡೋದು, ಈ ರೀತಿಯಾದ ಅವ್ರ ಒಂದು ದೊಡ್ಡ ಆಶಯ ಅಲ್ಲ, ಅವ್ರದ್ದು ದೊಡ್ಡ ಕ್ಯಾನ್ವಾಸ್ ಇದೆ. ಹೌದು. ಸೊ TJK ಸರ್ ನಾವು ಮೀಟ್ ಆಗಿದ್ದೀರಾ ಸರ್? ಆಕ್ಚುಲಿ ಅವ್ರ ಜೊತೆ ನಾನು ನಾಟಕ ಮಾಡಿದ್ದೀನಿ. ಹೌದಾ? ಆಮೇಲೆ ಈ ನಾಟಕದ ನಂತರ ನನಗೆ ಆಸಕ್ತಿ ಹೆಚ್ಚಾಗಿ ಕಲಾಕ್ಷೇತ್ರದ ಕಡೆ ನಾನು ಮತ್ತೆ ಶಂಕರ್ ಇಬ್ರು ಹೊರಟ್ವಿ. ಅವರು ಒಂದು 2 ನಾಟಕಗಳನ್ನ ರಿಪೀಟ್ ಶೋ ಮಾಡ್ತಾ ಇದ್ರು. ಒಂದು ಮಹಾಚೈತ್ರ ಅಂತ, ಆಗ ಎಚ್ ಶಿವಪ್ರಕಾಶ್ ಅವರ ಒಂದು ಬೃಹತ್ ನಾಟಕ, ಅದು ಒಂದು ತುಂಬ ದೊಡ್ಡ ಹೆಸರು ಮಾಡಿದಂಥ ನಾಟಕ. ಅದನ್ನು CJK ಅವರು ನಿರ್ದೇಶಿಸಿದ್ರು. ಅದರ ರಿಪೀಟ್ ಶೋಗಳಿತ್ತು. ಆ ರಿಪೀಟ್ ಶೋಗಳಲ್ಲಿ ನಾನು ಮತ್ತು ಶಂಕರು ಭಾಗವಹಿಸಿದ್ವಿ. ಆವಾಗ ಸಣ್ಣ ಸಣ್ಣ ಪಾತ್ರಗಳು ನಮಗೆ, ಬ್ಯಾನರ್ ಇದನ್ನು ಹಿಡ್ಕೊಳ್ಳೋದು, ಧ್ವಜ ಹಿಡ್ಕೊಳ್ಳೋದು, ಈ ಥರದ್ದು ಇದ್ರ ಮೂಲಕ ಅದಕ್ಕೂ ಬಯಸ್ಕೊಂಡಿದೀವಿ. ಸರಿಯಾಗಿ ಹಿಡ್ಕೊಳಕ್ಕೆ ಬರೋದಿಲ್ಲ, ಏನ್ರಯ್ಯ ಎಂತ ತಗಡು ಆಕ್ಟರ್ಗಳ ಕರ್ಕೊಂಡ್ ಬಂದಿದ್ರಯ್ಯ ಅಂತ CJK ಅವ್ರ ಕೈಯಲ್ಲಿ ಬಯಸ್ಕೊಂಡಿದ್ದು ಇದೆ. ಈಗಲೂ ತಗಡು ಆಕ್ಟರ್ಗಳಾಗೇ ಇದೀವಿ. ಬೆಳೆಯುವ ಯಾವ ಸೂಚನೆನೂ ಕಾಣ್ತಾ ಇಲ್ಲ ಸರ್. ನಿಮ್ದು ಹೆಂಗಿರುತ್ತೆ ಅಂತಂದ್ರೆ ಎಲ್ಲಾರು ಅವ್ರವ್ರದ್ದು ಒಂದು ಪಾತ್ರದ ಡೈಲಾಗ್ಗಳನ್ನ ನೆನ್ಪಿಟ್ಕೊಂಡು ಅದ್ರ ಒಂದು ಕ್ಲೀನಾಗಿ ಹೋಗಿ ಸ್ಟೇಜ್ ಮೇಲೆ ಹೇಳಿದ್ರೆ ದೊಡ್ಡ ಕತೆ. ನೀವ್ ಹೆಂಗೆ ಅಂದ್ರೆ ಇಡೀ ನಾಟಕದಲ್ಲಿರೋ ಎಲ್ಲಾ ಪಾತ್ರಗಳದ್ದು ಡೈಲಾಗ್ಗಳನ್ನೆಲ್ಲ ನೆನ್ಪಿಟ್ಕೊಳ್ಳೋ ತರ ಇದೀರ. ಇಲ್ಲ. ತಗಡ ಅನ್ನಕ್ ಚಾನ್ಸೇ ಇಲ್ಲ. CJK ಸರ್ ಅವ್ರದ್ದು ಮಾಡಿದ್ರಿ ಸ್ಟಾರ್ಟಿಂಗ್ ಅಲ್ಲಿ ಅಂತಂದ್ರೆ. ಇದ್ರ ಜೊತೆಲಿ ಹಿಂದೆ ಬ್ಯಾಕ್ ಸ್ಟೇಜ್ ಮಾಡೋದನ್ನು ಆಕ್ಚುಲಿ ಅವಾಗ ನೀವು ಈಗ ನಾವ್ ಹೆಂಗೆ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಬಂದು ನಾಟಕ ಸ್ಟಾರ್ಟ್ ಮಾಡಿದಾಗ 10 ವರ್ಷದಿಂದ ನಾವು ಮಾಡ್ತಾ ಇದ್ವಿ. ನಿಮ್ಗೆ ಹೆಂಗಿತ್ತು ಸರ್ ಬ್ಯಾಕ್ ಸ್ಟೇಜ್ ವರ್ಕ್? ಆಕ್ಚುಲಿ ಬ್ಯಾಕ್ ಸ್ಟೇಜ್ ವರ್ಕಲ್ಲಿ ನಾನು ತುಂಬಾ ಇನ್ವಾಲ್ವ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ನಾನು ಆಫೀಸ್ ಮುಗಿಸಿ ಇದಕ್ಕೆ ರಂಗಭೂಮಿಗೆ ಬರ್ತಿದ್ದೆ. ಅಷ್ಟೊತ್ತಿಗೆ ಹೊಸ ನಾಟಕ ಶುರು ಆಗೋದು ಅಥವಾ ಹಳೆ ನಾಟಕದಲ್ಲಿ ಇನ್ವಾಲ್ವ್ ಆಗೋದು ಆಗಿದ್ರಿಂದ ಆದಷ್ಟು ನಟನೆನೇ ನಾನು ಪ್ರಾಧಾನ್ಯವಾಗಿ ತಗೊಂಡಿದ್ದೆ. ಆದರೆ ಬ್ಯಾಕ್ ಸ್ಟೇಜ್ ಕೆಲಸಗಳನ್ನು ಮಾಡಿದ್ದೀನಿ. ಸೆಟ್ ಹಾಕೋದ್ರಿಂದ ಹಿಡಿದು ಸೆಟ್ ಅವ್ರ ಜೊತೆ ಕೆಲಸ ಮಾಡೋದ್ರಿಂದ ನನಗೆ ಮುಂಚೆ ಬಹಳ ಆಸೆ ಇತ್ತು, ಲೈಟಿಂಗ್ ಕಲಿಬೇಕಿತ್ತು ಅಂತ. ಆದರೆ ಅದ್ರ ಕಡೆಗೆ ನನಗೆ ಯಾಕೋ ಹೋಗಲೇ ಇಲ್ಲ. ನಾನು ಈಗಲೂ ಅನ್ಕೊಳ್ತಾ ಇದ್ದೀನಿ, ಎಲ್ಲಾದ್ರೂ ಒಂದು ದೊಡ್ಡ ವರ್ಕ್ಶಾಪ್ ನಡೆದ್ರೆ ಅದರಲ್ಲಿ ಹೋಗಿ ಕಲ್ತು ಲೈಟಿಂಗ್ ಡಿಸೈನ್ ಅನ್ನು ಮಾಡಬೇಕು. ತುಂಬಾನೇ ಚೆನ್ನಾಗಿರ್ತದೆ. ನನಗಂತೂ ಒಂದಷ್ಟು ಜನ ಲೈಟಿಂಗ್, ನಮ್ಮ CJK ಇರ್ಬೋದು ಅಥವಾ ಆನಾ ರಮೇಶ್ ಅಂತ ಮೈಕೋ ಎಂಪ್ಲಾಯ್ ಇದ್ರು, ಅದ್ಭುತವಾದ ಲೈಟಿಂಗ್ ಡಿಸೈನರ್. ಈಗ ನಾನು ಬಣ್ಣಪಲ್ಲಟ ಇದ್ ಮಾಡ್ತಿದ್ದೀನಲ್ಲ, ಅದರ ಅನಾವರಣ ತಂಡದ ರೂವಾರಿ ಇದನ್ನಲ್ಲ, M ರವಿ ಅಂತ, ಅವನು ಅಷ್ಟೇ ತುಂಬಾ ಅದ್ಭುತವಾದ, ನಮ್ಮ ಸಹದೇವಾಗ ಅವನೇ ಲೈಟಿಂಗ್ ಮಾಡಿದ್ದು. ನೀವು ನೋಡಿರ್ಬಹುದು ಹೆಂಗಿತ್ತು, ಫೋಟೋಸ್ ಎಲ್ಲ ನೋಡಿದಾಗ ಲೈಟಿಂಗ್ ಬ್ಯಾಕ್ ಡ್ರಾಪ್ ಎಷ್ಟು ಚೆನ್ನಾಗಿ ಕ್ರಿಯೇಟ್ ಆಗಿತ್ತು. ಬಹಳ ಖುಷಿ. ನಮ್ಮ ಮುಖ್ಯಮಂತ್ರಿಗೆ ಕಲಾಗಂಗೋತ್ರಿ ಮಂಜು ಸರ್, ಅವರು ಒಂದು ಅದ್ಭುತವಾದ ಲೈಟಿಂಗ್ ಡಿಸೈನರ್. ಅವರು ಫುಲ್ ಇಡೀ ಜೀವನವಿಡೀ ಲೈಟಿಂಗ್ ಹೆಚ್ಚಾಗಿ ಮಾಡ್ಕೊಂಡ್ ಬಂದಿದ್ದಾರೆ. ನಮ್ ಇವ್ರು ಅಷ್ಟೇ ಅನ್ಸುತ್ತಲ್ಲ, ಮಂಜು ಸರ್, ಅವರು ಮಂಜು ನಾರಾಯಣ್ ನಾನು ಈಗ ಕಂಡಂತ ದಿ ಬೆಸ್ಟ್ ಲೈಟ್ ನಮ್ಮ ಮಹಾಯುಗ ನೋಡಿದ್ರ ನೀವು? ಮಹಾಯುಗ ನೋಡಕ್ಕಾಗಿಲ್ಲ. ಜೋಸೆಫ್ ಅದಕ್ಕೆ ಅವರೇ ಮಾಡ್ಸಿರೋದು. ಹೌದಾ? ವಂಡರ್ಫುಲ್ ಲೈಟಿಂಗ್. ನನಗೆ ಬಹಳ ಖುಷಿ ಆಗುತ್ತೆ. ಆ ಲೈಟಿಂಗ್ಗೆ ಒಂದು ಆಡೆಡ್ ಹೌದು ಕ್ವಾಲಿಟಿ ಆಫ್ ದ ಪ್ಲೇ ಅಂತಾನೆ ಹೇಳ್ಬೋದು. ಓಕೆ.
ಆಕ್ಚುಲಿ ಅವರು ಮಂಜುನಾರಾಯಣ್ ಸರ್ ಮಾಡೋ ಎಲ್ಲಾ ನಾಟಕ, ನಾನು ಒಂದು 2-3 ನಾಟಕಗಳು ನೋಡಿದೀನಿ. ಅವ್ರದ್ದು ಎಲ್ಲಾದ್ರಲ್ಲೂ ತುಂಬಾ ವೆರೈಟಿ ಆಗಿ ಲೈಟಿಂಗ್ ಹೌದು, ಮಾಡ್ತಾರೆ. ಹೌದು. ಒಂದು ಅವ್ರ ಅದೇ ಥಿಂಕಿಂಗ್ ಒಂದು ಡಿಫರೆಂಟ್ added- ಆಗಿರುತ್ತೆ. ಹೌದು. ಅದೇ ಆ ಟೆಕ್ಸ್ಚರ್ ಹೆಂಗಿರ್ಬೇಕು, ಆ ಬ್ಯಾಕ್ ಡ್ರಾಪ್ ಅಲ್ಲಿ ಲೈಟ್ ಹೆಂಗ್ ಬೀಳ್ಬೇಕು, ಹೌದು. ಆಮೇಲೆ ಎಲ್ಲಿಂದ ನಿಮಗೆ ಬಿದ್ರೆ ಶಾಡೋ ಬರೋದಿಲ್ಲ, ಹೌದು. ಆ ಶಾಡೋ ಬೇಕು ಅಂತ ಕ್ರಿಯೇಟ್ ಕ್ರಿಯೇಟ್ ಮಾಡೋದು, ಮಾಡೋದು ಅದೊಂದು ಅದ್ಭುತ ಅಲ್ಲ ಸಿಲೌಟ್ ಇದನ್ನ ಕ್ರಿಯೇಟ್ ಮಾಡೋದು ಹೌದು. ಬಹಳ ಚೆನ್ನಾಗಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಅವರು. ಇನ್ನೊಂದು ಆರ್ಟ್, ಈ ಹಾ. ಆರ್ಟ್ ಇದು ನಾಟಕಕ್ಕೆ ಬಂದ್ರೆ ಹಿಂದಗಡೆಗೆ ಒಂದು ಪ್ರಾಪರ್ಟಿ ಹೌದು. ಡಿಸೈನ್ ಮಾಡೋದು, ಬ್ಯಾಕ್ ಡ್ರಾಪ್ ಡಿಸೈನ್ ಮಾಡೋದು, Set ಇದೆ. ಸೆಟ್ ಡಿಸೈನ್ ಮಾಡೋದು, ಇದ್ರ ಬಗ್ಗೆ ಒಂಚೂರು ಹೇಳಿ ಸರ್, ಹೆಂಗಿರುತ್ತೆ ಅದು ಮಾಡೋದು? ಸೆಟ್ ಡಿಸೈನ್ ಬಗ್ಗೆ ನಮ್ಮ ಕರ್ನಾಟಕದಲ್ಲಿ ಇಂಟರ್ನ್ಯಾಷನಲಿ ಫೇಮಸ್ ಆಗಿರೋ ಇವರು ಇದ್ದಾರೆ, ನಿಮಗೆ ಗೊತ್ತೇ ಇದೆ, ಶಶಿಧರ್ ಅಡಪ. ಶಶಿಧರ್ ಅಡಪ ಸರ್. ಅವ್ರ ತಂಡದಲ್ಲಿ ನಾವು ಇದೀವಿ ಅಂತ ಹೇಳ್ಕೊಳ್ಳೋದೇ ನಮ್ಗೊಂದು ಹೆಗ್ಗಳಿಕೆ ಅಲ್ವಾ. ಅಂತಾರಾಷ್ಟ್ರೀಯ ಮಟ್ಟದ ಕಲಾ ನಿರ್ದೇಶಕರವರು. ರಂಗಭೂಮಿಗೆ ಮಾತ್ರನೇ ಅಲ್ಲ, ಸಿನಿಮಾಗಳಿಗೆ ಎಂತೆಂಥ ನಮ್ಮ ಗಿರೀಶ್ ಕಾಸರವಳ್ಳಿ ಅವರು ನಿರ್ದೇಶನ ಮಾಡಿದ ಸಾಕಷ್ಟು ಸಿನಿಮಾಗಳಿಗೆ ಅವರು ಕಲಾ ನಿರ್ದೇಶನವನ್ನು ಮಾಡಿದ್ದಾರೆ. ಅದರಲ್ಲಿ ಸುಮಾರಷ್ಟಕ್ಕೆ ಅವರಿಗೆ ಅವಾರ್ಡ್ ಕೂಡ ಪ್ರಶಸ್ತಿಗಳು ಬಂದಿದ್ದಾವೆ. ಸೊ ಸೆಟ್ ಅಂದ್ರೆ ಹೆಂಗಿರ್ಬೇಕು, ಹೌದು. ಯಾವ್ದನ್ನ ಎಲ್ಲಿಟ್ರೆ ನಮ್ಗೆ ಅದರಿಂದ ಆ ಸೀನ್ಗೆ ಅಥವಾ ಇದಕ್ಕೆ ಪೂರಕವಾಗಿದ್ದು ಅದು ಹೈಲೈಟ್ ಆಗತ್ತೆ ಅನ್ನೋದ್ರ ಬಗ್ಗೆ. ಆಮೇಲೆ ಇತ್ತೀಚೆಗೆ ಮಂಗಳೂರಲ್ಲಿ ನಿರ್ದಿಂಗತದವರು ಒಂದು ಫೆಸ್ಟಿವಲ್ ಮಾಡಿದ್ರು. ಅದರಲ್ಲಿ ಸೆಟ್ ಡಿಸೈನು ನಮ್ಮ ಶಶಿಧರ್ ಅಡಪ ಅವ್ರದ್ದೇ ಇತ್ತು. ಅದರಲ್ಲಿ ಅವರು ಈ ಬುದ್ಧ, ಗಾಂಧಿ ದೊಡ್ಡ ದೊಡ್ಡ ಸ್ಟ್ಯಾಚ್ಯೂಗಳನ್ನ ಮಾಡಿ ಅಲ್ಲಲ್ಲಿ ಎರೆಕ್ಟ್ ಮಾಡಿದ್ರು. ಏನು ಅದ್ಭುತವಾಗಿ ಕಾಣ್ತಾ ಇತ್ತು ಅಂತಂದ್ರೆ, ಅದು ಆ ವಾತಾವರಣನೇ ಒಂದು ರೀತಿಯ ಬೇರೆ ಲೋಕಕ್ಕೆ ಕರ್ಕೊಂಡು ಹೋದಂಗೆ. ಆಮೇಲೆ ಒಂದು ಪಕ್ಷಿನ ಅಲ್ಲಲ್ಲಿ ಹ್ಯಾಂಗ್ ಮಾಡಿದ್ರು. ಮೋಸ್ಟ್ಲಿ ನಮ್ಮ ಭಾರತ ರಂಗ ಮಹೋತ್ಸವ ಆಯ್ತು ಇಲ್ಲಿ ನಮ್ಮ ಫೆಬ್ರವರಿ ತಿಂಗಳಲ್ಲಿ, ಲಾಸ್ಟ್ ಇಯರ್. ಅಲ್ಲೂ ಕೂಡ ಈ ತರದ ಪಕ್ಷಿಗಳನ್ನ ಬಳಸ್ಕೊಂಡಿದ್ರು. ಅದು ಸುಮ್ಮನೆ ಹಿಂಗೆ ಹೇಳಿದ್ರೆ ಮೇಲೆ ರೆಕ್ಕೆಗಳು ಹಿಂಗೆ ಹಾರುತ್ತವೆ, ಹಿಂಗೆ ಸುಮ್ಮನೆ ಹಿಂಗೆ ಹೇಳಿದ್ರೆ ಮೇಲೆ ರೆಕ್ಕೆ ಹಾರುತ್ತೆ. ಬಹಳ ಅದ್ಭುತವಾದ ಒಂದು ಸಣ್ಣ ಅವರೇ ನನಗೆ ಅದನ್ನ ಡೆಮೋ ಕೊಟ್ಟರು. ಒಂದು ಎಷ್ಟು ಚೆನ್ನಾಗಿ ನೋಡಿ ಇದು ಮಾಡಿದ್ದೀನಿ ಅಂತ. ಏನು ಖುಷಿ ಆಗತ್ತೆ ಅಂತದೆಲ್ಲ ಸಣ್ಣ ಸಣ್ಣ ಕ್ರಿಯೇಟಿವಿಟಿ ಅಲ್ವಾ, ಬಹಳ ಖುಷಿ ಆಗತ್ತೆ. ಇನ್ನೊಂದು ಅದು ನಟನೆ ಮಾಡೋರ್ಗು ಆಕ್ಟರ್ಸ್ಗು ಒಂದು ಮೂಡಿಗೆ ಕರ್ಕೊಂಡು ಹೋಗಿ ಎಕ್ಸಾಕ್ಟ್ಲಿ ಅದೊಂದು ವಾತಾವರಣನ ಸೆಟ್ ಮಾಡುತ್ತೆ. ಅಲ್ಲಿ ನಾವು ಆಕ್ಟ್ ಮಾಡುವಾಗ ಅದನ್ನೆಲ್ಲ ಬಳಸ್ಕೊಂಡು ಮಾಡಿದ್ರೆ ಹೌದು, ನಮ್ಮ ಇದೊಂದು ಸ್ವಲ್ಪ ಎಲಿವೇಟ್ ಆಗುತ್ತೆ. ಹೌದು. ಲೈಟಿಂಗ್, ಆರ್ಟ್, ಎಲ್ಲದ ಪ್ರಾಪರ್ಟೀಸ್ ಇದನ್ನೆಲ್ಲ ಬಳಸ್ಕೊಂಡು ಮಾಡಿದಾಗ ಅದು ನಟನಾದವನಿಗೆ ನಿಜವಾಗ್ಲೂ ಸಣ್ಣ ಸಣ್ಣ ಗಮನಿಸುವ ಗುಣ ಇರ್ಬೇಕು. ಒಂದು ಲೈಟಿಂಗ್ ಆಗ್ಬೋದು, ಒಂದು ಸೆಟ್ ಇದನ್ನ ಬಳಸ್ಕೊಳ್ಳೋದೇ ಆಗ್ಬೋದು, ಅಥವಾ ಮ್ಯೂಸಿಕ್ ಫೀಲ್ ಮಾಡ್ಕೊಳ್ಳೋದಾಗ್ಬೋದು. ಇವೆಲ್ಲ ಮಾಡ್ಕೊಂಡು ಮಾಡಿದಾಗ ಇನ್ನೊಂಚೂರು ಅವನ ಒಳಗಡೆಯಿಂದ ಆ ಪಾತ್ರಕ್ಕೆ ಇನ್ನೊಂಚೂರು ನ್ಯಾಯ ಒದಗಿಸುವ ಸಂದರ್ಭ ಬರುತ್ತೆ. ನೆಕ್ಸ್ಟ್ ನಾನೇ ಬರೋಣ ಅಂತ ಇದ್ದೆ, ನೀವೇ ಬಂದ್ರಿ. ಮ್ಯೂಸಿಕ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಪ್ಲೇ. ಯಾಕೆಂದರೆ ಅದು ಮೂಡ್ ಕ್ರಿಯೇಟ್ ಮಾಡುತ್ತೆ. ಸ್ವಲ್ಪ ಪ್ಯಾಥೋಸ್ ಇದ್ದಾಗ ಅವನಿಗೆ ಆ ಮ್ಯೂಸಿಕ್ ಫೀಲ್ ಮಾಡ್ಕೊಳ್ತಾ ಇದ್ರೇನೆ ಆ ಒಳಗಡೆಯಿಂದ ಆ ದುಃಖ ನಿಜವಾಗ್ಲೂ ಆಚೆ ಬರುತ್ತೆ. ಸೊ ಒಂದು ಪ್ಲೇಗೆ ಆಗಲಿ, ಒಂದು ಸಿನಿಮಾಗೆ ಆಗಲಿ, ಒಂದು ಸೀರಿಯಲ್ಗೆ ಆಗಲಿ, ಮ್ಯೂಸಿಕ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಕೆಲವೊಂದು ಲೈವ್ ಮ್ಯೂಸಿಕ್ ಇದ್ಬಿಟ್ರಂತೂ ಇನ್ನೂ ಹೆಚ್ಚಿನ ಇದು ಕೊಡುತ್ತೆ. ಫಾರ್ ಎಕ್ಸಾಂಪಲ್, ನಾವು ಇತ್ತೀಚೆಗೆ ಮಾಡಿದ ನಮ್ಮ ಜೋಸೆಫ್ ನಿರ್ದೇಶನದಲ್ಲಿ ಸರಸ ವಿರಸ ಸಮರಸ ಅಂತ ಒಂದು ನಾಟಕ ಮಾಡಿದ್ವಿ. ಅದು ಬೇಸ್ಡ್ ಆನ್ ಶೇಕ್ಸ್ಪಿಯರ್, ವಿಲಿಯಂ ಶೇಕ್ಸ್ಪಿಯರ್ನ ಟೇಮಿಂಗ್ ಆಫ್ ದಿ ಶ್ರೂ ಅಂತ ಒಂದು ನಾಟಕದ ರೂಪಾಂತರ. ಆಕ್ಚುಲಿ ನಮ್ಮ KS ರಂಗೇಗೌಡ ಅಂತ ಸುಸ್ಥಿರ ಅಂತ ಒಂದು ತಂಡ ಇದೆ, ಸುಸ್ಥಿರ ಪ್ರತಿಷ್ಠಾನ ಅಂತ. ಅದರ ಸಂಸ್ಥಾಪಕ ಅಧ್ಯಕ್ಷರವರು, ಅವರು ಅದನ್ನ ಟ್ರಾನ್ಸ್ಲೇಟ್ ಮಾಡಿದ್ದು ಇಂಗ್ಲಿಷಿಂದ ಕನ್ನಡಕ್ಕೆ. ಅದನ್ನ ಒಂದಷ್ಟು ಮಾರ್ಪಾಡುಗಳನ್ನು ಮಾಡಿ ನಮ್ಮ ನಾಟಕಕ್ಕೆ ಹೇಗೆ ಬೇಕೋ ಅದನ್ನ ಜೋಸೆಫ್ ಅವ್ರು ಮಾಡಿಕೊಂಡು ಮಾಡಿದ್ದು. ಅದಕ್ಕೆ ಪ್ರಸನ್ನ ಕುಮಾರ್ ಅಂತ ಮೋಸ್ಟ್ಲಿ ಗೊತ್ತು, ಸಹದೇವದಲ್ಲಿ ಪಾತ್ರ ಮಾಡಿದ್ರು ಅವರು. ಬೇರೆ ಬೇರೆ ಈಗ ಸಿನಿಮಾಗಳಿಗೆಲ್ಲ ಮಾಡಿದ್ದಾರೆ. ಇವಾಗ ಸಿನಿಮಾ ಈಗಾಗ್ಲೇ ಅವ್ರದ್ದು. ಹೌದು ಹೌದು, ಅದ್ಭುತವಾದ ಸಂಗೀತ ನಿರ್ದೇಶಕ ಅಂತಾನೆ ಹೇಳ್ಬೋದು. ಈಗಿನ ನಾವು ನಮ್ಮ ಒಡನಾಡಿಗಳಲ್ಲಿ ಒಬ್ರು ಅಂತ ಹೇಳ್ಕೊಳಕ್ಕೆ ಅದು ಖುಷಿ ಆಗುತ್ತೆ. ಅವರು ಮ್ಯೂಸಿಕ್ ಮಾಡಿ ಅದಕ್ಕೆ ಒಂದು 4-5 ಜನ ಅದಕ್ಕೆ ಸಪೋರ್ಟ್ ಮಾಡಿ, ಅಂದ್ರೆ ಡ್ರಮ್ಸು,
ಆಮೇಲೆ ವಯಲಿನ್, ಅಭಿಷೇಕ್ ಅಂತ ವಯಲಿನ್ ನುಡಿಸ್ದ. ಇದನ್ನೆಲ್ಲ ಬಳಸ್ಕೊಂಡು ಲೈವ್ ಮ್ಯೂಸಿಕ್, ನಮ್ಮ ನಾಟಕದ ಅರ್ಧ ಸಕ್ಸಸ್ ಮ್ಯೂಸಿಕ್ ಇಂದ ಅಂದ್ರೆ ತಪ್ಪಾಗೋದಿಲ್ಲ. ಕ್ಲಾಪ್ ಬಾಕ್ಸ್ ಅಂತ ಬರುತ್ತಲ್ಲ, ಅದನ್ನ ನುಡಿಸ್ಕೊಂಡು ಮೌತ್ ಆರ್ಗನ್ ಉಪಯೋಗಿಸಿ ಆಮೇಲೆ ಲೈವ್ ಹಾಡು ಹೇಳ್ಕೊಂಡು ಬಹಳ ಚೆನ್ನಾಗಿ ಸೊಗಸಾಗಿ. ಈ ಇಷ್ಟೊಂದು ಡಿಪಾರ್ಟ್ಮೆಂಟ್ಗಳು ಇದಾವೆ ನಾಟಕದಲ್ಲಿ, ಒಂದು ಆರ್ಟ್ ಆಗ್ಲಿ, ಒಂದು ಲೈಟಿಂಗ್ ಆಗ್ಲಿ, ಮ್ಯೂಸಿಕ್ ಆಗ್ಲಿ, ನಟನೆ ಅಂತೂ ಇದ್ದೇ ಇದೆ. ಇದನ್ನೆಲ್ಲದನ್ನು ಎಲ್ಲಿ ಇವಾಗ ಹೇಳ್ಕೊಡ್ತಾರ ಸರ್? ಏನಾದ್ರು ತರಬೇತಿ ಖಂಡಿತ, ಅದಕ್ಕೆ ಆದ ಸ್ಕೂಲ್ಗಳೇ ಇಟ್ಕೊಂಡ್ಬಿಟ್ಟಿದ್ದಾರೆ ಈಗಂತೂ. ಅಲ್ಲ, ಇಡೀ ರಂಗಭೂಮಿ ಬಗ್ಗೆ ಹೇಳ್ಕೊಡೋ ರೆಪರ್ಟರಿಗಳಂತೂ ಈಗ ಸಾಕಷ್ಟು ಕರ್ನಾಟಕದಲ್ಲಿ ಇದಾವೆ. ನೀನಾಸಂ ಇದೆ, ಆಮೇಲೆ ರಂಗಾಯಣ ಇದೆ, ಸಾಣೆಹಳ್ಳಿಲಿ 1 ವರ್ಷದ ಡಿಪ್ಲೊಮಾ ಇದೆ. ಆಮೇಲೆ ನಮ್ಮ ಬೆಂಗಳೂರಲ್ಲೇ ವಿಜಯನಗರ ಬಿಂಬದವರು 1 ವರ್ಷ ಡಿಪ್ಲೊಮಾ ಇದು ಮಾಡ್ತಾರೆ. ಗೌರಿ ದತ್ತು ಅವರು ಅದರ ಮುಖ್ಯಸ್ಥರು. ಇದರಲ್ಲಿ ತ್ರಿಶೂರಲ್ಲಿದೆ, ಆದಿಶಕ್ತಿ ಅಂತ ಇನ್ನೊಂದು ತಂಡ ಇದೆ. ಸೊ ಹೀಗೆ NSD ಇದೆ, ಬೆಂಗಳೂರು NSD ಇದೆ, ಕಲಾಗ್ರಾಮದಲ್ಲಿ NSD ಇದೆ, ಡೆಲ್ಲಿ NSD ಇದೆ. ಈಗ ಹಳೆ ನಮ್ಮ ದಿಗ್ಗಜರೆಲ್ಲ NSD ಇಂದ ಬಂದವರಲ್ವಾ. B.V. ಕಾರಂತರಾಗಿರ್ಬಹುದು, ಸುರೇಶ್ ಆನ್ಗಳ್ಳಿ ಆಗಿರಬಹುದು, ಬಸವಲಿಂಗಯ್ಯ ಅವರಾಗಿರಬಹುದು, ಇವರೆಲ್ಲರೂ ಅಲ್ಲಿಂದ ಬಂದ ಪ್ರಾಡಕ್ಟ್ಸ್. ಇಲ್ಲಿ ಎಲ್ಲಾ ಪೂರ್ತಿ ಹೇಳ್ಕೊಡ್ತಾರೆ, ಬರೀ ನಟನೆ ಅಂತ ಅಲ್ಲ, ಅಷ್ಟೇ ಅಲ್ಲ, ಎಲ್ಲ ಹೇಳ್ಕೊಡ್ತಾರೆ, ಎಲ್ಲ ಹೇಳ್ಕೊಡ್ತಾರೆ. ನಾಟ್ ಓನ್ಲಿ ಆಕ್ಟಿಂಗ್, ಅದೇ ಹೇಳಿದ್ನಲ್ಲ, ಬ್ಯಾಕ್ ಸ್ಟೇಜ್ ವರ್ಕ್, ಸೆಟ್ ಡಿಸೈನ್ ಇಂದ ಹಿಡಿದು ಮ್ಯೂಸಿಕ್ ಇದರ ಬಗ್ಗೆ ಹಿಡಿದು ಲೈಟಿಂಗ್ ಇದರ ಬಗ್ಗೆ, ಡೈರೆಕ್ಷನ್ ಪಾರ್ಟ್ ಹೇಳ್ಕೊಡ್ತಾರೆ. ಆಮೇಲೆ ಆಕ್ಟಿಂಗ್ ಹತ್ರ ಕಾಸ್ಟ್ಯೂಮು ಹೇಳ್ಕೊಡ್ತಾರೆ, ಪ್ರಾಪರ್ಟೀಸ್. ಹೌದು ಹೌದು ಪೂರ್ತಿ ರಂಗ ಪರಿಕರಗಳನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ. ಅಂದ್ರೆ ಹೆಂಗೆ ಸರ್, ಇವಾಗ ನನ್ಗೆ ನಟನೆ ಅಷ್ಟೇ ಆಸೆ ಇದೆ ಅಂತಂದ್ರೆ ಬರೀ ಹೋಗ್ಬಿಟ್ಟು ನಟನೆ ಮಾತ್ರ ಕಲಿಬಹುದು? ಹೌದು, ಡಿಪಾರ್ಟ್ಮೆಂಟ್ ಆಮೇಲೆ ವಿಂಗಡಿಸ್ತಾ ಹೋಗ್ತಾರೆ. ನಿಮ್ಗೆ ಯಾವ್ದ್ರಲ್ಲಿ ಆಸಕ್ತಿ ಇದೆ, ಫಾರ್ ಎಕ್ಸಾಂಪಲ್ ನಿಮಗೆ ಡೈರೆಕ್ಷನ್ ಮಾತ್ರ ಆಸಕ್ತಿ ಇದೆ, ಅದ್ರ ಬಗ್ಗೆ ಮಾತ್ರ ನಿಮ್ಮನ್ನ ಕಾನ್ಸಂಟ್ರೇಟ್ ಮಾಡುವ ಹಾಗೆ. ಅಂದ್ರೆ ಬಿಗಿನಿಂಗ್ ಅಲ್ಲಿ ಎಲ್ಲ ಇರುತ್ತೆ, ಬಿಗಿನಿಂಗ್ ಅಲ್ಲಿ ಎಲ್ಲ ಹೇಳ್ಕೊಡ್ತಾರೆ. ಇದೇ ಈಗ ನಮ್ಮ ರೆಗ್ಯುಲರ್ ಅಕಾಡೆಮಿಗಳಲ್ಲಿ ಇದ್ದಂಗೆ. ಈಗ ಇಂಜಿನಿಯರಿಂಗ್ ಸೇರಿದ್ರೆ ಮೊದಲ ವರ್ಷ ಎಲ್ಲ ಇರುತ್ತೆ, ಆಮೇಲೆ ಸ್ಪೆಷಲೈಸೇಷನ್ ಅಂತಾರಲ್ಲ ಹಾಗೇನೆ. ಆಕ್ಟಿಂಗ್ ಕ್ಲಾಸಸ್ ಅಲ್ಲಿ ಡಿಫರೆಂಟ್ ಆಕ್ಟಿಂಗ್ ಇದೆಯಂತೆ. ಡಿ ಆಕ್ಟ್ ಅಂತಿದ್ರೆ ಡು ನಾಟ್ ಆಕ್ಟ್, ಜಸ್ಟ್ ನೀ ಹೆಂಗ್ ಇರ್ಬೇಕು ಅನ್ನೋದು. ಆಮೇಲೆ ಸ್ವಲ್ಪ ಓವರ್ ಆಕ್ಷನ್ ಮಾಡ್ಬೇಕಂದ್ರೆ ಹೆಂಗ್, ಆಂಗಿಕ ಅಭಿನಯ, ಈ ರೀತಿ ಬೇರೆ ಬೇರೆ ಆದ ಒಂದು ಪ್ರಕಾರಗಳನ್ನ ನಟನೆಯಲ್ಲೇ ಬೇರೆ ಬೇರೆ ಪ್ರಕಾರಗಳು ನೋಡಿ. ಈಗ ನೀವು ಇಡೀ ರಂಗಭೂಮಿಲಿ ಬೇರೆ ಬೇರೆ ಪ್ರಕಾರಗಳಂದ್ರಿ, ಬರೀ ನಟನೆಯಲ್ಲೇ ಎಷ್ಟೊಂದು ಪ್ರಕಾರಗಳಿದೆ. ಲೈಟಿಂಗ್ ಅಲ್ಲೂ ಬೇರೆ ಬೇರೆ ಪ್ರಕಾರಗಳಿದಾವೆ. ನೀವು ಅಂದ್ರೆ ಇನ್ ಡೆಪ್ತ್ ಹೋಗ್ತೀವಿ ಅಂತ ಅಂದ್ರೆ ಬರೀ ಬ್ಲಾಕ್ ಅಂಡ್ ವೈಟ್ ಲೈಟಿಂಗ್ ಮಾಡ್ಕೊಳ್ಳೋರು ಇದಾರೆ, ಕಲರ್ಫುಲ್ ಲೈಟಿಂಗ್ ಬೇರೆ ಬೇರೆ, ಬ್ಲೂ ಕಲರ್, ರೆಡ್ ಕಲರ್, ಗ್ರೀನ್ ಕಲರ್ ಲೈಟ್ಸ್ ಕೊಟ್ಟು RGB ಕಲರ್ ಅಲ್ವಾ ಸರ್? ಅದನ್ನ ಆಕ್ಚುಲಿ ನನಗೆ ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಎಲ್ಲ, ತಂತ್ರಜ್ಞಾನದ ಬಗ್ಗೆ ನಾನು ತಿಳ್ಕೊಂಡಿಲ್ಲ. ಬಟ್ ನೀವು ಹೇಳ್ದಂಗೆ ಪ್ರತಿಯೊಂದರಲ್ಲೂ ಪ್ರಕಾರಗಳು ಖಂಡಿತ ಇದಾವೆ. ಆದ್ರೆ ನಾವು ಆಳವಾಗಿ ಹೋದಂಗೆಲ್ಲ ನಮ್ಗೆ ತಿಳಿತಾ ಹೋಗುತ್ತೆ. ನೀವು ಇವಾಗ ಜಾಬ್ ಮಾಡ್ಕೊಂತ ಹಂಗಂದ್ರೆ ನಿಮ್ದು ಹೆಂಗಿತ್ತು ಸರ್? ಶಿಫ್ಟ್ ಎಲ್ಲ ಹೆಂಗಿರ್ತಾ ಇತ್ತು? ಥಿಯೇಟರ್ ಹೆಂಗೆ ನೀವು ಮಾಡ್ತಾ ಇದ್ರಿ ಆ ಟೈಮಲ್ಲಿ? ಅಂದ್ರೆ ನಂದು ಜನರಲ್ ಶಿಫ್ಟ್ ಇತ್ತು, 10 ರಿಂದ 5. ಅದಕ್ಕೂ ಮುಂಚೆ ಒಂದಷ್ಟು ದಿನ ನನಗೆ 7 ರಿಂದ 1:30 ಇರೋದು, ಅಥವಾ 1:30 ಇಂದ 8 ಇರೋದು. ಸೊ ನಾನು ಯೂಶುವಲಿ 7 ರಿಂದ 1:30 ಶಿಫ್ಟ್ ಅನ್ನ ಪ್ರಿಫರ್ ಮಾಡ್ಕೊಳ್ತಾ ಇದ್ದೆ, ಅಥವಾ 10 ರಿಂದ 5 ಶಿಫ್ಟ್ ಅನ್ನ. 3 ಶಿಫ್ಟ್ ಇರ್ತಿತ್ತು ನಮಗೆ. 3ರಲ್ಲಿ ನಾ KR ಇಂದ ಜಯನಗರಕ್ಕೆ ಓಡಾಡ್ತಿದ್ದೆ ಆವಾಗ್ಲೂ, 2 ಬಸ್ ಚೇಂಜ್ ಮಾಡ್ಕೊಂಡು. ಸೊ 7 ಗಂಟೆಗೆ ಹೋಯ್ತು ಅಂದ್ರೆ ಮನೆ ಬಿಟ್ಟು ಮತ್ತೆ ಬರ್ತಾ ಇದ್ದಿದ್ ಮನೆಗೆ ರಾತ್ರಿ 10 ಗಂಟೆಗೆ. ನಮ್ಮ ಮಾವನ ಮಗ ನನ್ನ ತಮಾಷೆ ಮಾಡೋನು, 10 ರಿಂದ 5 ಶಿಫ್ಟ್ ಅಲ್ಲ ಮಾವನ್ಗೆ, 5 ರಿಂದ 10 ಶಿಫ್ಟ್ ಅಂತ. ಬೆಳಗ್ಗೆ 7 ಗಂಟೆಗೆ ಅಲ್ಲಿ ಇರ್ಬೇಕಂದ್ರೆ ನಾನು 5:15 ಮನೆ ಬಿಡ್ತಾ ಇದ್ದೆ. 7 ಗಂಟೆ 6:50ಕ್ಕೆ ನನ್ನ ಟೈಮಿಂಗ್ಸ್ ಬಗ್ಗೆ ನಾನು ಇವತ್ತಿಗೂ ರಂಗಭೂಮಿ ಕಲಿಸಿದ್ದಲ್ದೇನು ಆವಾಗ್ಲಿಂದನೂ ಸಮಯ ಪಾಲನೆ ಮಾಡೋದ್ರ ಬಗ್ಗೆ ನಾನು ಮೇಂಟೈನ್ ಮಾಡ್ಕೊಂಡೇ ಬರ್ತಾ ಇದ್ದೀನಿ. ಆಕ್ಚುಲಿ ನಾನು ನಾಟಕಕ್ಕೆ ಬಂದಾಗ, ನಾವು ಜೋಸಫ್ ಅವ್ರದ್ದು ಹೇಳಿದ್ನಲ್ಲ, ರಂಗನಾಥಕ್ಕೆ ಜಾಯ್ನ್ ಆದಾಗ ಸಾಯಂಕಾಲ 6 ಗಂಟೆಗೆ ರಿಹರ್ಸಲ್ ಸ್ಟಾರ್ಟ್ ಆಗೋದು. ನಾನು ಆಕ್ಚುಲಿ 5:45 ಹಂಗೆ ಬರ್ತಾ ಇದ್ದೆ. ನೀವು 5:15ಗೆ ಬಂದಿರ್ತಿದ್ರಿ ಅಲ್ಲಿ. ನೀವು ಮುನ್ನ ಫಸ್ಟ್ ಬಂದು ಮಾತಾಡ್ತಾ ಇದ್ದಿದ್ದು ನಾನು ನೋಡಪ್ಪ, ನಾವು
ಕಾಲ್ ಗಂಟೆ ಮುಂಚೆ ಬಂದ್ರೆ ಇವ್ರು ಇಷ್ಟು ಎಕ್ಸ್ಪೀರಿಯನ್ಸ್ ಇರೋರು ಅರ್ಧ ಗಂಟೆ ಮುಂಚೆ ಬಂದು ಕೂತ್ಕೊಂಡಿದ್ದಾರೆ. ಅಲ್ಲ, ಎಕ್ಸ್ಪೀರಿಯನ್ಸ್ ಅಲ್ಲಿ ಮ್ಯಾಟ್ರೇ ಅಲ್ಲ, ಕಮಿಟ್ಮೆಂಟ್. ನಾವು ಯಾವುದೇ ಒಂದು ಇದಕ್ಕೆ ಬದ್ಧತೆ ಇರ್ಬೇಕಂದ್ರೆ ಒಂದು 10 ನಿಮಿಷ ಮುಂಚೆನೆ ಇರೋಣ ಅನ್ನೋದು ನನ್ನ ಮುಂಚೆಯಿಂದ. ಅದಕ್ಕೆ ನನಗೊಬ್ರು ಗುರುಗಳಿದ್ದಾರೆ, ರಂಗಭೂಮಿ ಗುರುಗಳಂತಲೇ, ಮೊದಲ ರಂಗಭೂಮಿ ಗುರುಗಳಂತಲೇ ಕರೆಯೋದು ನಾನು ಅವ್ರನ್ನ. ನಾನು ಮೊದಲ ನಾಟಕ ಕತ್ಲು ಸತ್ಯ ಅವ್ರು ಮಾಡಿಸಿದ ನಾಟಕ ಮಾಡಿಸಿದ್ರು ಕೂಡ ಥಿಯೇಟರ್ ಎಸ್ಥೆಟಿಕ್ಸ್ ಬಗ್ಗೆ ಹೇಳ್ಕೊಟ್ಟವರು SK ಮಾಧವರಾವ್ ಅಂತ. ಅವರು ಮೈಕೋ ಎಂಪ್ಲಾಯಿ, ಮಕ್ಕಳ ರಂಗಭೂಮಿಯಲ್ಲಿ ಅದ್ಭುತವಾದ ಕೆಲಸ ಮಾಡಿದಂತಹ ವ್ಯಕ್ತಿ. ಈಗಿಲ್ಲ ಅವರು ಎಲ್ಲಿದ್ರು ಚೆನ್ನಾಗಿರ್ಲಿ ಅಂತ ಬಯಸ್ತೀನಿ. ನಮ್ಮ ಡಿಪಾರ್ಟ್ಮೆಂಟ್ ಇಂಟರ್ನಲ್ ಕಾಂಪಿಟೇಷನ್ ಇದಕ್ಕೆ ಮೊದಲ ಗುರುವಾಗಿ ರಂಗಭೂಮಿಯನ್ನು ಹೇಗೆ, ಥಿಯೇಟರ್ ಅಂದರೆ ಏನು, ಸ್ಟೇಜ್ ಅಂದರೆ ಏನು, ಸ್ಟೇಜಲ್ಲಿ ಏನೇನು, ಫ್ರಂಟ್ ಸ್ಟೇಜ್ ಅಂದ್ರೇನು, ಬ್ಯಾಕ್ ಸ್ಟೇಜ್ ಅಂದ್ರೇನು, ಡೀಪ್ ಸ್ಟೇಜ್ ಅಂದ್ರೇನು, ಡೆಪ್ತ್ ಅಂದರೆ ಏನು, ಇಂಥವನ್ನೆಲ್ಲ ಹೇಳಿಕೊಟ್ಟಂಥ ಮಹಾನ್ ಭಾವರವರು. ಅವರು ಮೊದಲು ನಾಟಕ ಮಾಡಿಸಿದ್ದು ನಮಗೆ ಮಳೆ ನಿಲ್ಲುವವರೆಗೆ ಅಂತ, ಸುಧೀಂದ್ರ ಅಂತ ಅದು ನಾಟಕ ಬರೆದವರು. ಇದನ್ನು ನಮಗೆ ಅದಕ್ಕೆ ಹಿಂದೆ ಮೋಸ್ಟ್ಲಿ ಬೇರೆ ತಂಡಕ್ಕೆ ಡೈರೆಕ್ಟ್ ಮಾಡಿದ್ರು ಕಾಣುತ್ತೆ, ನಮಗೂ ಅದನ್ನ ನಾಟಕ ಮಾಡಿಸಿದ್ರು. ಅದು ನಮಗೆ ನಾಟಕ ಪ್ರದರ್ಶನ ಆಗಿದ್ದು ಡೆಲ್ಲಿಲಿ. ಇಲ್ಲಿ ಒಂದು ಇನ್ಸಿಡೆಂಟ್ ಇದೆ, ಕಂಟಿನ್ಯೂ ಮಾಡ್ಲಾ? ರಂಗಭೂಮಿಯ ಬಗ್ಗೆ ಎಸ್ಥೆಟಿಕ್ಸ್ ಹೇಳ್ಕೊಟ್ಟವ್ರು ಅಂತ ಹೇಳಿದ್ನಲ್ಲ, ತುಂಬಾ ಅದ್ಭುತವಾಗಿ ಕಟ್ಕೊಟ್ಟಿದ್ರು ನಮ್ಮ ನಾಟಕನ. ಒಂದು ವೆರಿ ಗುಡ್ ಸೆಟ್ ಹಾಕ್ಸಿದ್ರು ಅವರು. ಅವರೇ ಹೇಳಿದ್ದು, ಬಟ್ ಸೆಟ್ ಮಾಡಿದ್ದೆಲ್ಲ ನಾವೇ ಹುಡುಗರೆ. ನಾವೊಂದು 6 ಜನದ ಟೀಮ್ ಇದ್ವಿ. ನಮ್ಮ ಜೊತೆಗೆ ಒಂದಿಬ್ರು ನಮಗೆ ಎಂ ಕಾಶಿ ಅಂತ ಒಬ್ರು ನಮ್ಮ ಕೊಲೀಗು, ಇನ್ನೊಬ್ರು ಮುಕುಂದ ಅಂತ ಅವ್ರು ನಮ್ಗೆ ಸಹಾಯ ಮಾಡೋರು. ನಾನು, ಶಂಕರ್, ವಿಜಯೇಂದ್ರ, ಗೋಪಾಲ್ ಕೃಷ್ಣ ಮತ್ತು ಅಶ್ವಥ್ ನಾರಾಯಣ್, ಇನ್ನೊಬ್ಬ ಲಕ್ಷ್ಮೀಕಾಂತ ಮತ್ತು ಪಾಟೀಲ ಅಂತ ನಾವು ಇಷ್ಟೊಂದು ಟೀಮ್ ಇರ್ತಾಯಿದ್ವಿ. ಇದು ನಮಗೆ ಇಲ್ಲಿ ರೀಜನಲಲ್ಲಿ ಸೆಲೆಕ್ಟ್ ಆಯಿತು. ನಮ್ಮದು ಇಲ್ಲಿ 2 ಸ್ಟೇಜ್ ಇರುತ್ತೆ ನಮ್ಮಲ್ಲಿ ಸೆಲೆಕ್ಷನ್ ಪ್ರಾಸೆಸ್. ಮೊದಲು ಇಲ್ಲಿ ರೀಜನಲ್ ಸೆಲೆಕ್ಷನ್ ಅಂದರೆ ನಮ್ಮ ಕರ್ನಾಟಕದ ಟೀಮ್ಗಳು ಬರ್ತವೆ, ಅದರಲ್ಲಿ ಸೆಲೆಕ್ಟ್ ಆಗಿದ್ದನ್ನು ಆಲ್ ಇಂಡಿಯಾ ಲೆವೆಲಿಗೆ ಕಳಿಸ್ಕೊಡ್ತಾರೆ. ಸೊ ಇಲ್ಲಿ ನಮ್ಮದು ನಾಟಕ ಸೆಲೆಕ್ಟ್ ಆಯಿತು. ಆಲ್ ಇಂಡಿಯಾ ಲೆವೆಲ್ ನಾಟಕಕ್ಕೆ ಡೆಲ್ಲಿಗೆ ಹೋದ್ವಿ. ಅಲ್ಲಿ ಒಂದು ಸಣ್ಣ ಇನ್ಸಿಡೆಂಟು ಏನಪ್ಪ ಅಂತಂದರೆ, ನಮ್ಗೆ ಡೆಲ್ಲಿ ಹೊಸದು, ಮೊದಲ ಬಾರಿಗೆ ಹೋಗಿರೋದು 1992. ಅಲ್ಲಿ ಏರಿಯಾಗಳು ಗೊತ್ತಿಲ್ಲ ನಮಗೆ. ನಾವು ಇಲ್ಲಿಂದ ಹೋಗ್ತಾ ಒಂದಷ್ಟು ಸೆಟ್ ಎಲ್ಲ ತೊಗೊಂಡು ಹೋಗಿದ್ದೀವಿ. ಏನು ಬೇಕು, ಒಂದು ದೊಡ್ಡ ಬಾರ್ ಕೌಂಟರ್ ಸೆಟ್ ಇತ್ತು, ಒಂದು ಡೈನಿಂಗ್ ಟೇಬಲ್ ಸೆಟ್ ಇತ್ತು, ಇನ್ನೊಂದು ಕಟ್ಕಟೆ, ಅಲ್ಲೊಂದು ಕೋರ್ಟ್ ಇದು ಸೀನ್ ಬರುತ್ತೆ, ಅದಕ್ಕೆ ಬೇಕಾದ ಕಟ್ಕಟೆ ಸೆಟ್ ಇತ್ತು. ಆಮೇಲೆ ಬ್ಯಾಕ್ ಡ್ರಾಪ್ 2 ಮನೆಗಳ ವಿಂಡೋ ಸೆಟ್ ಸಿಗುತ್ತೆ. ಇಷ್ಟೂ ನಾವು ರೀಪುಗಳಲ್ಲೆಲ್ಲ ಮಾಡಿಕೊಂಡು, ಅದಕ್ಕೆ ಗೋಣಿತಾಟಗಳೆಲ್ಲ ಹೊಡ್ಕೊಂಡು, ದಾರಗಳೆಲ್ಲ ಕಿಟ್ಕೋ ಎಲ್ಲ ಮಾಡಿಕೊಂಡು, ಅದನ್ನ ಮತ್ತೆ ಡಿಸ್ಮ್ಯಾಂಟಲ್ ಮಾಡಿ ಅಲ್ಲಿ ಎರೆಕ್ಟ್ ಮಾಡೋ ಥರ ಮಾಡ್ಕೊಂಡು ಸರಿ. ಸಾರಿ ಟು ಇಂಟರಪ್ಟ್ ಯು. ಒಂದು ಹೆಂಗ್ ತಗೊಂಡೋಗಿದ್ರಿ ಸರ್? ಟ್ರೈನಲ್ಲಿ ಇಷ್ಟೂ ನಾವು ಹೊತ್ಕೊಂಡು ಹೋಗಿದ್ದೀವಿ. ಲಿಟ್ರಲಿ ವಿ ಕ್ಯಾರಿಡ್. ಅವಾಗ ನಮ್ಗೆ ವಯಸ್ಸಿತ್ತು, ಕತ್ತೆಗಳ ತರ ಹೊತ್ಕೊಂಡು ಹೋಗೋದು, ಇಳಿಸೋದು ಎಲ್ಲ, ಟ್ರೈನಲ್ಲಿ ಮೆಟ್ಲು ಇಳಿದು ಹತ್ತೋದು ಅವೆಲ್ಲ ಮಾಡ್ತಿದ್ವಿ. ಅದರಲ್ಲೂ ಒಂದು ನಮ್ಮ ಗೋಪಾಲ್ ಕೃಷ್ಣ, ಸೋಮಶೇಖರ್ ಅಂತೂ ವಿಜಯೇಂದ್ರ 3 ಜನ ಸ್ವಲ್ಪ ಗಟ್ಟಿ ಮಸ್ತ. ನಾನು, ಶಂಕರು ಸ್ವಲ್ಪ ಇದು, ಅದ್ರಲ್ಲಿ ಅಶ್ವಥ್ ನಾರಾಯಣ ಸ್ವಲ್ಪ ಸೋಮಾರಿ ಪಾಪ. ಇಲ್ಲ, ನೆನ್ಸ್ಕೊಳ್ಬೇಕು, ವೆರಿ ಗುಡ್ ಪರ್ಸನ್, ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಈಗಿಲ್ಲ ಅವರು ಜೊತೆ, ಇನ್ನೆಲ್ಲರೂ ಇದೀವಿ, ಅವರೊಬ್ರು ಇಲ್ಲ ನಮ್ಮ ಜೊತೆ. ಸೊ ಇಷ್ಟು ಜನ ಟೀಮ್ ಹೋದ್ವಿ. ಅಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಇಡುವಂತ ಒಂದಷ್ಟು ಪ್ರಾಪರ್ಟೀಸ್ ಬೇಕಿತ್ತು ನನಗೆ. ಅದನ್ನ ನಾವೇನು ಅನ್ಕೊಂಡ್ವಿ, ಅಲ್ಲೇ ಹೋಗಿ ತಗೋಣ, ಅಥವಾ ಅಲ್ಲಿ ಸಿಗ್ಬೋದೇನೋ, ಎಲ್ಲಾನು ಇಲ್ಲಿಂದ ಕ್ಯಾರಿ ಮಾಡೋದಕ್ಕೆ. ಅಲ್ಲಿ ಯಾರನ್ನ ಕೇಳಿದ್ರು ಡೈನಿಂಗ್ ಸೆಟ್ ಮೇಲೆ ಊಟಕ್ಕೆ ಬಡಿಸುವಂತ ಎಲ್ಲಿ ಸಿಗ್ಲಿಲ್ಲ ನಮ್ಗೆ. ಕೊನೆಗೆ ನಾನೇನು ಮಾಡಿದೆ, ಒಂದು 3 hours ಇತ್ತು ಸಮಯ ಶೋ ಶುರುವಾಗಕ್ಕೆ. ಕೇಳ್ಕೊಂಡು ಮಾರ್ಕೆಟ್ಗೆ ಹೊಟ್ಟೋದೆ. ಸುಮಾರು ಒಂದು 3 ಕಿಲೋಮೀಟರ್ ನಡ್ಕೊಂಡೆ ಹೊಟ್ಟೋಗ್ಬಿಟ್ಟಿದ್ದೀನಿ. ಅಲ್ಲಿ ಯಾರನ್ನ ಇಲ್ಲಿ ಸಿಗತ್ತೆ ಅಂತ. ಕೊನೆಗೆ ಸಿಕ್ತು, ತಗೊಂಡೆ. ವಾಪಸ್ ಬರೋದಕ್ಕೆ ನನಗೆ ಆ ಜಾಗ ಆಟೋದಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡೆ. ಹೆಸರು ನೆನಪಿಲ್ಲ ನನಗೆ. ಆ ಥಿಯೇಟರ್ ಹೆಸರು ಅಷ್ಟೇ ನೆನಪಿದೆ, ಏರಿಯಾ ಹೆಸರು ಗೊತ್ತಿಲ್ಲ.
ದೀನಾನಾಥ್ ಮಂಗೇಶ್ಕರ್ ಅನ್ನೋದು ಆಡಿಟೋರಿಯಂ. ಅದರ ಹೆಸರು ಅಷ್ಟೇ ನೆನಪಿದೆ. ಯಾರನ್ನ ಕೇಳಿದ್ರು ಗೊತ್ತಿಲ್ಲ ಅಂತಾರೆ. ಆಟೋದವ್ರು ಸುಮಾರು ಜನ ಕೇಳಿದ್ರು ಗೊತ್ತಿಲ್ಲ ಅಂತಾರೆ. ನನಗೆ ಇನ್ನು ಶೋ ಹತ್ರ ಬರ್ತಾ ಇದೆ, ಎದೆಯಲ್ಲಿ ಡವಡವ ಹೊಡ್ಕೊಳ್ತಾ ಇದೆ, ನಾನು ರೀಚ್ ಆಗ್ತೀನೋ ಇಲ್ಲಪ್ಪ, ನನ್ನಿಂದ ಶೋ ಹಾಳಾಗ್ಬಿಡತ್ತಲ್ಲ ಅಂತ. ಒಂದು ಸುಮಾರು ಆಟೋಗಳನ್ನು ಕೇಳಿ ಕೊನೆಗೆ ಯಾರೋ ಒಬ್ಬ ಅಲ್ಲಿ ಇಲ್ಲಿ ಹತ್ತಿಸ್ಕೊಂಡ, ಕರ್ಕೊಂಬರ್ತಾ ಹತ್ರ ಬಂದು ಇಲ್ಲ ಅಲ್ಲ ಅಂತ ಕೇಳ್ತಾನೆ ಇದ್ದಾನೆ. ಅವನು ಕೇಳ್ತಾ ಇದ್ದಾನೆ, ನನಗೂ ಅಷ್ಟು ಹಿಂದಿ ಬರೋದಿಲ್ಲ, ಹೇಳಲಿಕ್ಕೂ ಗೊತ್ತಾಗ್ತಾ ಇಲ್ಲ. ಕೊನೆಗೆ ಹೆಂಗೋ ಇನ್ನೊಂದು 10 ನಿಮಿಷ ಇತ್ತು ಅನ್ನೋಗಿ ಬಂದು ರೀಚ್ ಆದೆ. ಇವರೆಲ್ಲ ನಾನು ಏನು ಹೇಳೂ ಇಲ್ಲ ಇವರಿಗೆ, ಹುಡುಗರಿಗೆ, ನಾನು ಹಿಂಗೆ ಹೋಗ್ತಾ ಇದ್ದೀನಿ ಅಂತ. ಇಲ್ಲೇ ತಾನೇ ಅಂತ ಅನ್ಕೊಂಡು ಹೊರಟೆ, ವಾಪಸ್ ಬಂದೆ. ಅಷ್ಟೊತ್ತಿಗೆ ಇವರು ಗಾಬರಿ ಆಗ್ಬಿಟ್ಟಿದ್ದಾರೆ. ಇನ್ನೇನು ಶೋ ಶುರು ಆಗೋದ್ರಲ್ಲಿ ಸೆಟ್ ಗಿಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಬಂದ ತಕ್ಷಣ ಸೀದಾ ಇದಕ್ಕೆ ಗ್ರೀನ್ ರೂಮ್ ನುಗ್ಗಿದ್ದೆ. ಪಟ್ ಅಂತ ಕಾಸ್ಟ್ಯೂಮ್ ಚೇಂಜ್ ಮಾಡಿ ಮೇಕಪ್ ಒಂದು 2 ನಿಮಿಷದಲ್ಲಿ ಹಾಕೊಂಡು, ನಂದೇ ಮೊದಲೇ ಎಂಟ್ರಿ ಬೇರೆ. ಓ ಮೈ ಗಾಡ್. ಅದರಲ್ಲಿ ಒಂದು ಡೈಲಾಗ್ ಬರುತ್ತೆ, ನಾನೊಂದು ದೀಪ ಹಿಡ್ಕೊಂಡು ಎಂಟ್ರಿ ಕೊಡ್ತೀನಿ. ಡಾರ್ಕ್ ಇರುತ್ತೆ, ಲೈಟ್ ನನ್ನ ಮೇಲೆ ಮಾತ್ರ ಬರುತ್ತೆ. ಕತ್ಲೆ ರೂಮಿಂದ ಹೆಂಗ್ ಬರ್ತಾ ದೀಪ ಹೆಂಗ್ ಹಿಡ್ಕೊಂಡು ಬರ್ತಾ, ಈ ಆಟ ಹೀಗೇ ನಡೀತಾ ಇರುತ್ತೆ. ಮಳೆ ನಿಲ್ಲೋದಿಲ್ಲ, ಆಟ ಮುಗಿಯೋದಿಲ್ಲ. ಮಳೆ ಯಾವಾಗ ಮುಗಿಯುತ್ತೋ ಅವಾಗ ಆಟ ಮುಗಿಯುತ್ತೆ. ಆದರೆ ಮಳೆ ನಿಲ್ಲಲ್ಲ, ಆಟ ಮುಗಿಯಲ್ಲ, ಆಟ ನಡೀತಾನೇ ಇರುತ್ತೆ. ಇದು ಡೈಲಾಗ್. ಇದು ಅಂದ್ರೆ ಇದು ಹೆಂಗೆ ರಿಲೇಟ್ ಆಗತ್ತೆ ಅಂದ್ರೆ, ಈ ಜೀವನ ಹೀಗೆ, ಇಟ್ ವಿಲ್ ನಾಟ್ ಸ್ಟಾಪ್, ಹೋಗ್ತಾ ಇರುತ್ತೆ, ಹೊಸದು ಬರ್ತಾ ಇರುತ್ತೆ, ಹಳೆದ್ ಕೊಚ್ಕೊಂಡು ಹೋಗ್ತಾ ಇರುತ್ತೆ. ಹಂಗೆ ಅದಕ್ಕೆ ರಿಲೇಟ್ ಮಾಡದಂತ ಡೈಲಾಗ್. ಈವನ್ ನೀವು ಆ ಪ್ರಾಪರ್ಟೀಸ್ ತರಕ್ ಹೋಗಿದ್ ಇದು ನಿರಂತರ ಅಲ್ವಾ ಸರ್? ಅದು ನೀವು ಅವಾಗ ಮಾಡಿದ್ 92 ಅಲ್ಲಿ ಮಾಡಿದ್ದು, ಈಗಲೂ ಅದನ್ನ ಮಾಡ್ತಾನೆ, ನಾವು ಜಾಯ್ನ್ ಆದ್ಮೇಲೂ ಮಾಡ್ತಾ ಇದೀವಿ. ನೀವು ಈಗ ಒಂಚೂರು ಪ್ರಿಪೇರ್ ಆಗ್ತೀವಿ. ಆಗ ಏನು ಗೊತ್ತಿಲ್ಲದ ಇದು ಏನೋ ಹುಮ್ಮಸ್ಸಲ್ಲಿ ಆಯ್ತು ತಗೊಂಡ್ಬಂದ್ಬಿಡ್ಬೋದಲ್ಲ ಅಂತ ಹೊಟ್ಟು ಸಿಗಾಕೊಂಡ್ವಿ. ಅಲ್ಲಿ ಟೆನ್ಷನ್ ಕ್ರಿಯೇಟ್ ಆಯ್ತು, ಹೆಂಗೋ ಬಂದ್ವಿ. ಎಲ್ಲದರ ಮೇಲೆ ನಮ್ಮ ನಾಟಕಕ್ಕೆ ಮೊದಲ ಪ್ರೈಸ್ ಬಂದ್ಬಿಡ್ತಾವತ್ತು. ವೆರಿ ಸೆಕೆಂಡ್ ಇಯರ್ ನಾವು ರೆಪ್ರೆಸೆಂಟ್ ಮಾಡಿದಂತ ವರ್ಷ ಅದು. ಮೊದಲ ವರ್ಷ ಹೈದರಾಬಾದಲ್ಲಿ ಆಗಿತ್ತು. ಅಲ್ಲಿ ನಮಗೆ ನಾಟಕಗಳ ಗುಣಮಟ್ಟ ಹೇಗಿರುತ್ತೆ ಅನ್ನೋದು ಗೊತ್ತಾಯ್ತು. ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಆ ವರ್ಷದ ನಾಟಕ ರಂಗನಗರಿ ಅಂತ ಹಿಮಾಚಲ್ನವ್ರು ಮಾಡಿದ್ರು. 6 ಜನ ಮಾಡಿದ್ದು. ಅದು ಹ್ಯೂಮನ್ ಸೆಟ್, ಅದು ಸೆಟ್ಟೇ ಇಲ್ಲ ಸ್ಟೇಜ್ ಮೇಲೆ. ಅವರೇ ಕುರ್ಚಿ ಹಾಕ್ತಾರೆ, ಅವರೇ ಒಂದು ಮನೆ ಬಾಗ್ಲಾಕ್ತಾರೆ, ಆ ಥರ ಹ್ಯೂಮನ್ ಸೆಟ್. ಆ ಥರದ್ದು ಒಂದು ಅದ್ಭುತವಾದ ನಾಟಕ ಮಾಡಿ ಅವ್ರು ಫಸ್ಟ್ ಪ್ಲೇಸ್ ತೊಗೊಂಡೋಗಿದ್ರು. ಅವಾಗ ನಮ್ಗೆ ಅನಿಸ್ತು, ನಾವು ಎಲ್ಲಿದ್ದೀವಿ, ನಾವು ನಮ್ಮ ತಯಾರಿ ಇನ್ನೂ ಹೇಗಿರಬೇಕಾಗಿತ್ತು ಅಂತ. ಅದಕ್ಕೆ ಮುಂದಿನ ವರ್ಷ ನಾವು ಒಂದು ಸ್ವಲ್ಪ ಒಳ್ಳೆ ಗುಣಮಟ್ಟದ ತಯಾರಿ ಮಾಡ್ಕೊಂಡು ಹೋದ್ವಿ. ವಿ ಗಾಟ್ ಪ್ಲೇಸ್. ಅದು ಮೊದಲ ಬಹುಮಾನ ಸಿಕ್ತು. ಈ ಟೆನ್ಷನ್ ಎಲ್ಲ ರಿಲೀಸ್ ಆಗ್ಬಿಡ್ತು. ಏನೇನು ಕ್ಯಾರಿ ಆಗಿತ್ತು, ಏನಪ್ಪ ಹಿಂಗಾಗೋಯ್ತಲ್ಲ, ನನ್ನಿಂದ ಹಾಳಾಗೋಯ್ತಾ ಅನ್ನೋ ಇದೆಲ್ಲ ಭಾವ ಎಲ್ಲ ಕಳೀತು. ಸೊ ಇದರಲ್ಲಿ ನಾಟಕದಲ್ಲಿ ಟೈಮ್ ಎಷ್ಟು ಮುಖ್ಯ ಅನ್ನೋದನ್ನ ಸ್ಟಾರ್ಟ್ ಮಾಡಿದ್ದಾರೆ. ಟೈಮಿಂಗ್ ಅಂದ್ರೆ ನಾವು ಎಷ್ಟು ಅದೇ ನಿಮ್ಗೆ ಈಗಾಗಲೇ ನಾನು ಹೇಳ್ದಾಗೆ ಅದನ್ನ ಕಲಿಸ್ಕೊಟ್ಟವರು ಎಸ್ ಕೆ ಮಾಧವರಾವ್ ಅಂತ. ಅವ್ರೊಂದು ಮಾತು ಹೇಳೋರು, ನಮಗೆ ಇನ್ನೊಬ್ಬರ ಸಮಯವನ್ನು ಕೊಲ್ಲುವ, ಇದೇ ಪದ ಬಳಸ್ತಾ ಇದ್ರು, ಕೊಲ್ಲುವ, ಹಾಳು ಮಾಡುವುದೂ ಅಲ್ಲ, ಕೊಲ್ಲುವ ಯಾವ ಹಕ್ಕು ಇಲ್ಲ. ಈಗ 10 ಜನ ಒಂದು ಟೀಮಲ್ಲಿ ಇದ್ದಾರೆ ಅಂದರೆ 9 ಜನ ಆನ್ ಟೈಮ್ ಬಂದು ಕಾಯ್ತಾ ಇರ್ತಾರೆ. ಒಬ್ಬ ಬರಲಿಲ್ಲ ಅಂದರೆ ನಾಟಕ ಶುರು ಆಗಲ್ಲ, ರಿಹರ್ಸಲ್ ಪ್ರೋಸೆಸ್ ಶುರು ಆಗಲ್ಲ. ನಾಟಕ ಶೋ ಆಗ್ಬೋದು ಅಥವಾ ರಿಹರ್ಸಲ್ಲೇ ಆಗ್ಬೋದು. ಅವರಿಗೋಸ್ಕರ 10 ನಿಮಿಷ ಆಗಲಿ 15 ನಿಮಿಷ ಆಗಲಿ ಕಾಯೋದು ಇದೆಯಲ್ಲ, ಅದು ದೊಡ್ಡ ಕ್ರೈಮ್ ಅಂತಲೇ ನಾನು ಹೇಳೋದು. ಹಾಗಾಗಿ ನಾವು ಒಂದು ತಂಡಕ್ಕೆ ಸಮಯ 6 ಗಂಟೆ ಅಂತಂದ್ರೆ 5:50 ಅದು ಉತ್ತಮ. ಸಮಯ ಪರಿಪಾಲನೆ ಅನ್ನ ನಿಜವಾಗ್ಲೂ ರಂಗಭೂಮಿ ಕಲಿಸುತ್ತೆ ಅನ್ನೋದು ಇದೊಂದು ನಿದರ್ಶನ. ನಾನು ಇವತ್ತಿಗೂ ಆ ಒಂದು ಇದನ್ನ ಆದಷ್ಟು ಇಲ್ಲ ಅಂದ್ರೆ ಮೊದ್ಲೇ ತಿಳಿಸ್ಬಿಡ್ತೀನಿ, ನನ್ನಿಂದ ಈ ರೀತಿ ಬರ್ಲಿಕ್ಕೆ ಆಗ್ತಾ ಇಲ್ಲ, ನೀವು ಇದು ಮಾಡ್ಬೇಕಂತ. ಅದು ಎಕ್ಸ್ಕ್ಯೂಸ್ ಆಗ್ಬತ್ತೆ ಹೊರತು ಅದು ಆಗಬಾರದು. ನಮ್ಮ ಸಮಯನ ನಾವು ಕೊಟ್ಟ ಮೇಲೆ, ಕಮಿಟ್ ಮಾಡಿದ ಮೇಲೆ ನಾವು ಅಲ್ಲಿರ್ಬೇಕು. ಅದರಲ್ಲೂ CGK ಹೇಳಿದ್ರು, ಸತ್ರೆ ಮಾತ್ರ ಬರಬಾರ್ದು ಅಷ್ಟೇನೆ, ಸಾಯ್ದೆ ಇದ್ರೆ ನೀನು ಇಲ್ಲಿರ್ಬೇಕು ರಿಹರ್ಸಲ್ ಅಲ್ಲಿ. ಈ ಮಾತನ್ನು ಹೇಳ್ತಾ ಇದ್ರಂತೆ. ಒಬ್ಬ ರಿಹರ್ಸಲ್ ಪ್ರೋಸೆಸ್ಗೆ ಇವತ್ತು ಬರಲಿಲ್ಲ ಅಂತಂದ್ರೆ ಅವ್ನು ಸತ್ತಿರ್ಬೇಕು ಅಷ್ಟೇನೆ, ಅದರ್ವೈಸ್ ಅವ್ನು ಇಲ್ಲಿರ್ಬೇಕು.
6 ಗಂಟೆ ಶುರು ಆಗತ್ತೆ ಅಂದ್ರೆ 5:55 ಅಲ್ಲಿ ಇರ್ಬೇಕು. ನಾವು ಆಕ್ಚುಲಿ ಅದಾದ್ಮೇಲೆ ಸುಮಾರು ಒಂದು ಸಿನಿಮಾ ಕೂಡ ನೀವು ಅದರಲ್ಲಿ ಆಕ್ಟಿಂಗ್ ಮಾಡಿದೀರಾ. ನಾನು ಅದರ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೆ. ನಮ್ ಜೋಸಫ್ ಸರ್ ಡೈರೆಕ್ಷನ್ ಶುಕ್ರದಶೆ ಅಂತ. ಅಲ್ಲೂ ಅಷ್ಟೇ ನಾನು ನಿಮ್ಮನ್ನ ಪ್ರತಿಯೊಂದು ಶಾರ್ಟ್ಗೂ ಆಗ್ಲಿ ಪ್ರತಿದಿನ ಆಗ್ಲಿ ನಿಮ್ಗೆ ಒಂದು ಟೈಮಿಂಗ್ ಹೇಳಿದೀವಿ ಅಂತ ನಾನೇ ಆರ್ಟಿಸ್ಟ್ ಕೋಆರ್ಡಿನೇಟ್ ಮಾಡ್ತಾ ಇದ್ದೆ. ಸೊ ಅಲ್ಲಿ ನಿಮ್ಮಿಂದ ನಾನು ಅದನ್ನ ಕಲ್ತೆ, ನಿಮ್ಮನ್ನ ನೋಡ್ದೆ, ಅದನ್ನೇ ನೀವು ಮಾಡ್ತಿರೋದು. ನನ್ನ ರೀತಿ ಸಮಯ ಪರಿಪಾಲನೆ ಮಾಡೋರು ತುಂಬಾ ಜನ ಬಹಳ ಇದ್ದಾರೆ. ನಾನು ಅದ್ರಲ್ಲಿ ಒಬ್ನೇ ಇರ್ಬೋದು. ಹೌದು. ಬಟ್ ಅದನ್ನ ನಾನು ಆದಷ್ಟು ಪಾಲಿಸೋದಕ್ಕಂತೂ ಖಂಡಿತ ಪ್ರಯತ್ನ ಪಡ್ತೀನಿ. ಸೊ ಇವಾಗ ನೀವು ಬೆಳಗ್ಗೆ 7ರಿಂದ ಶಿಫ್ಟ್ ವೈಸ್ ಇರ್ತಾ ಇತ್ತು, ಸಾಯಂಕಾಲ ರಂಗಭೂಮಿ ಕಡೆಗೆ ಮೆಟ್ಲಲ್ಲಿ ಹೋಗಿ ಕೂತ್ಕೊಂಡು ಅವಾಗ CGK ಅವರು ನಮ್ಗೆ ಅಲ್ಲಿ ಸಿಗ್ತಾ ಇದ್ರು. ಅವ್ರು ಈ ಬೆರಳಲ್ಲಿ ಸಿಗರೇಟ್ ಒಂದು ಇಟ್ಕೊಂಡು ಸೆತ್ತಾ ಇದ್ರು. ಅವ್ರ ಜೊತೆ ಮಾತಾಡಿದೀವಿ. ಬಟ್ ಆಗ್ಲೇನೆ ಅವರು ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ಬಿಟ್ಟು ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆದಂತಹ ಕ್ರಿಯೇಟಿವ್ ಡೈರೆಕ್ಟರ್ ಅಂತ ಹೆಸರು ಮಾಡಿದಂತಹ ಇದು. ನಾವು ಅವು ಹೋಗಿ ಮಾತಾಡಿಸೋ ಸ್ಟೇಜ್ಗೆನೆ ಅವ್ರು ಆಗ್ಲೇ ಬೆಳೆದ್ಬಿಟ್ಟಿದ್ರು. ಆಮೇಲೆ ಬೆಳೆದದ್ದಲ್ಲ, ಅವರು ಅಷ್ಟೊತ್ತಿಗಾಗ್ಲೇ ಒಂದು ಹೆಸರು ಮಾಡಿಬಿಟ್ಟಿದ್ರು ಅವರು. ಅಂಥವ್ರ ಜೊತೆ ನಾವು ಕೆಲಸ ಮಾಡಿದೀವಿ ಅಂತ ಹೇಳ್ಕೊಳ್ಳೋದಿದೆಯಲ್ಲ, ಅದೇ ದೊಡ್ಡ ಇದು. ಹೆಂಗಿರ್ತಿತ್ತು ಸರ್ ಅದು ಎಕ್ಸ್ಪೀರಿಯನ್ಸ್? ನಾವು ಅವ್ರ ಜೊತೆ ಪೂರ್ಣ ಪ್ರಮಾಣದಲ್ಲಿ ನಾಟಕ ಮಾಡಿದ್ದು ಅಂತಂದ್ರೆ ಸಂಚಯಕ್ಕೆ. ಅಂಕೆ ತಪ್ಪಿದ ಶಂಕರ್ಲಾಲ್ ಅಂತ ಒಂದು ನಾಟಕನ ನಮಗೆ ಡೈರೆಕ್ಟ್ ಮಾಡಿದ್ರು. ಅದೊಂದು ಮಾಫಿಯಾ ಬೇಸ್ಡ್ ಕಥೆ ಆಧಾರಿತ ನಾಟಕ. ಅದನ್ನ ನಮ್ಮಲ್ಲಿ ಶಂಕರ್ ಮತ್ತೆ ನಾನು ಅದರಲ್ಲಿ ಭಾಗವಹಿಸಿದ್ವಿ. ಆಮೇಲೆ ಗಣೇಶ್ ಶೆಣೈ ಅಂತ ಸಂಚಯದಲ್ಲಿ ಒಬ್ಬ ಮುಖ್ಯಸ್ಥರಿದ್ದಾರೆ. ಅವನು ಶಂಕರ್ ಲಾಲ್ ಪಾತ್ರನ ಮಾಡಿದ್ದ. ಅದರಲ್ಲೊಂದು ಅದ್ಭುತವಾದ ಸೆಟ್ ಹಾಕ್ಸಿದ್ರು. ಒಂದು ಎಲಿವೇಟೆಡ್ ಮಂಚದ ಥರ ಒಂದು ಕ್ರಿಯೇಟ್ ಮಾಡಿ, ಚಪ್ರ ಥರ ಆಗಿ ಅದ್ರ ಮೇಲೆ ನಿಂತ್ಕೊಂಡು ಡೈಲಾಗ್ ಹೇಳುವಂಥ. ನಾವು ಅದರಲ್ಲಿ 1-2 ಪಾತ್ರನ ನಾನು ಶಂಕರ್ ಮಾಡಿದ್ವಿ. ಅವ್ರ ಪ್ರೋಸೆಸ್ ಹೇಗೆ ಅಂದರೆ, ಅವ್ರು ಆ್ಯಕ್ಟಿಂಗ್ ಹೇಳ್ಕೊಡೋದಿಲ್ಲ, ಹಿಂಗೆ ಬರಬೇಕು ಅಂತ ಹೇಳ್ತಾರೆ ಹೊರತು, ಅಂದರೆ ಕ್ಯಾರೆಕ್ಟರ್ನ ಹಿನ್ನೆಲೆ ಹೇಳ್ತಾರೆ, ಕ್ಯಾರೆಕ್ಟರೈಸೇಷನ್ ಹೆಂಗಿರಬೇಕು ಅಂತ ಹೇಳ್ತಾರೆ, ಏನು ಎಮೋಷನ್ಸ್ ಇರಬೇಕು ಅಂತ ಹೇಳ್ತಾರೆ. ಮಾಡಿ ತೋರಿಸಲ್ಲ ಅನ್ನೋದೊಂದು ಬಿಟ್ಟರೆ ಮಿಕ್ಕಿದ್ದೀನಿ ಎಲ್ಲನೂ ಹೇಳ್ತಾರೆ. ಆಮೇಲೆ ಅವರು ಒಂಥರ ಜೈಗಾಂಟಿಕ್ ಡೈರೆಕ್ಟರ್. ಅವರು ಸಣ್ಣ ಸಣ್ಣ ಸೆಟ್ ಇಲ್ಲದೆ ಎಲ್ಲ ಮಾಡಲ್ಲ, ಏನೇ ಇದ್ರು ದೊಡ್ಡ ಮಟ್ಟದಲ್ಲೇ ಮಾಡೋದು. ಹಂಗಾಗಿ ಅಂಕೆ ತಪ್ಪಿ ಶಂಕರ್ಲಾಲ್ನು ಕೂಡ ತುಂಬಾ ಒಂದು ದೊಡ್ಡ ಮಟ್ಟದಲ್ಲಿ ಅದೊಂದು 20-25 ಶೋಗಳಾಯ್ತು ಆ ಕಾಲಕ್ಕೆ ಇದಾಯ್ತು. ಸೊ ಅದರಲ್ಲಿ ನಾನು ಪೂರ್ಣ ಪ್ರಮಾಣದಲ್ಲಿ ಅವರ ನಿರ್ದೇಶನದಲ್ಲಿ ಪಾತ್ರ ಮಾಡಿದಂತ ನಾಟಕ. ಎಲ್ಲಿ ಕಲ್ತ್ರಿ ಸರ್ ಇದು ನಟನೆ? ಅಲ್ಲ, ನಾನು ಯಾವುದೇ ಅಕಾಡೆಮಿಕ್ ಬ್ಯಾಕ್ ಗ್ರೌಂಡ್ ಇಂದ ರಂಗಭೂಮಿಗೆ ಬಂದವನಲ್ಲ ಅಂತ ನಿಮ್ಗೆ ಗೊತ್ತು. ಇಲ್ಲಿ ಬಂದು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಕಲಿತು. ಒಂದಷ್ಟು ನಿರ್ದೇಶಕರು, ಈಗ ಜೋಸೆಫ್ ಆಕ್ಟಿಂಗ್ ಹೇಳ್ಕೊಡ್ತಾರೆ, ಅಂದ್ರೆ ಮಾಡಿ ತೋರಿಸ್ತಾರೆ ಹಿಂಗ್ ಬರಬೇಕು ಅಂತ. ಆಮೇಲೆ ಡೈಲಾಗ್ ಡೆಲಿವರಿ ಇಂಟೋನೇಷನ್ ಸಮೇತ ಹೇಳ್ಕೊಡ್ತಾರೆ. ಆದ್ರೆ ಬಸವಲಿಂಗಯ್ಯ ಅವ್ರ ಜೊತೆನೂ ಒಂದು 3 ತಿಂಗಳ ವರ್ಕ್ಶಾಪ್ ಅಲ್ಲಿ ಕೆಲಸ ಮಾಡಿ ಒಂದು ಕನ್ನಗತ್ತಿ ಅಂತ ದೊಡ್ಡ ಮಟ್ಟದ ಒಂದು ಬೃಹತ್ ಪ್ರಯೋಗನೇ ಅವ್ರ ಜೊತೆ ಮಾಡಿದೆ. ಅದರಲ್ಲಿ ನಾನು ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೂಡ ಕೆಲಸ ಮಾಡಿದೆ ನಾನು ಅವ್ರ ಜೊತೆ. ಅಸಿಸ್ಟೆಂಟ್ ಡೈರೆಕ್ಟರ್ ಅಂದ್ರೆ ಏನು ಮಾಡ್ತಿರ್ಲಿಲ್ಲ, ನಾನು ರಿಹರ್ಸಲ್ ಮಾಡಿಸ್ತಾ ಇದ್ದೆ ಅವ್ರು ಇಲ್ಲದೆ ಇರುವಾಗ. ಸೊ ಹಂಗಾಗಿ ಇಂಟೋನೇಷನ್ಸ್ ಎಲ್ಲ ವರ್ಕೌಟ್ ಮಾಡಿಸ್ತಾ ಇದ್ದೆ ಹುಡುಗರ ಕೈಲಿ. ಯಂಗ್ ಟೀಮೇ ಇತ್ತು, ನಾನೇ ಸ್ವಲ್ಪ ಸೀನಿಯರ್ ಇದ್ದಿದ್ದ ಆವಾಗ ಆ ಲೆಕ್ಕಕ್ಕೆ. ಹಾಗಾಗಿ ನನ್ನನ್ನು ಅಸಿಸ್ಟೆಂಟ್ ಅಂತ ಅವರು ತಗೊಂಡ್ರು. ಅದು ಅವ್ರ ದೊಡ್ಡತನನೇ ಹೊರತು ನಂದೇನಲ್ಲ. ಅವ್ರ ಜೊತೆ ಕೆಲಸ ಮಾಡುವಾಗ ಏನಪ್ಪಾ ಅಂತಂದ್ರೆ, ಅವ್ರು ಕೂತ್ಕೊಳ್ತಾರೆ ಒಂದ್ ಕಡೆ, ನಮ್ಮನ್ನ ಸರ್ಕಲ್ ಮಾಡಿಸಿ ಕೂರಿಸ್ತಾರೆ. ಆ ಇಡೀ ನಾಟಕದ ಹಿನ್ನೆಲೆಯನ್ನ ಹೇಳ್ತಾ ಹೋಗ್ತಾರೆ. ಬರೀ ನಾಟಕದ ಹಿನ್ನೆಲೆ ಮಾತ್ರ ಹೇಳಲ್ಲ, ಅದನ್ನ ಕರೆಂಟ್ ಇದಕ್ಕೆ ರಿಲೇಟ್ ಮಾಡ್ತಾ ಹೋಗ್ತಾರೆ. ನಾವು ಯೋಚನೆ ಮಾಡ್ಬೇಕು ಆ ಪಾತ್ರದ ಬಗ್ಗೆ, ಆ ತರ ಕ್ರಿಯೇಟ್ ಮಾಡ್ತಾರೆ ಅವ್ರು ಖಂಡಿತ. ಅವರು ನಮ್ಮ ಇವ್ರ ತರನೇ, CGK ತರನೇ ಆಕ್ಟಿಂಗ್ ನ ಹೇಳ್ಕೊಡೋದಿಲ್ಲ, ಆದ್ರೆ ಪಾತ್ರನೇ ನಿಮ್ಮಲ್ಲಿ ತುಂಬುತ್ತಾ ಹೋಗ್ತಾರೆ. ಆದ್ರೆ ಆ ಪಾತ್ರ ನೀವು ಗಮನಿಸಿ, ಅವರು ಒಂದು ಅದ್ಭುತವಾದ ನನ್ಗೆ ಹೇಳ್ಕೊಟ್ಟಿದ್ದು ಅಂತಂದ್ರೆ, ನೀವು ನಿಜ ಜೀವನದಲ್ಲಿ ಓಡಾಡ್ತಾ ಇರ್ತೀರಾ, ಒಬ್ಬ ಕುಂಟನೋ ಕುರುಡನೋ ಮೂವ್ ಮಾಡ್ತಾ ಇರ್ತಾನೆ, ಅವನನ್ನು ಗಮನಿಸ್ಬೇಕು ನೀವು ಅಂತಾರೆ.
ಅವನ ಕ್ಯಾರೆಕ್ಟರೈಸೇಷನ್ ಹೇಗಿರುತ್ತೆ, ಆ ಪಾತ್ರ ಆ ಥರದ್ದೇ ಪಾತ್ರ ನಿಮ್ಗೆ ಸಿಕ್ಕರೆ ನೀವು ಹೇಗೆ ಮಾಡಬೇಕಾಗತ್ತೆ ಅನ್ನೋದನ್ನ ನಿಜ ಜೀವನದಲ್ಲಿ, ನಿಮ್ಮ ಜಗತ್ತಿನಲ್ಲಿ, ಹೊರ ಪ್ರಪಂಚದಲ್ಲಿ ನೋಡಿಕೊಂಡು ಆ ಪಾತ್ರನ ನಿಮ್ಮೊಳಗೆ ಆಗಿಸ್ಕೊಂಡು ಅವಾಗ ಅಭಿನಯಿಸಿದಾಗ ಅದಕ್ಕೊಂದು ಜಡ್ಜ್ಮೆಂಟ್ ಸಿಗತ್ತೆ ಅಥವಾ ವೆಯ್ಟೇಜು ಸಿಗತ್ತೆ ಅಂತ. ಅದು ಚೆನ್ನಾಗೂ ಬರುತ್ತೆ. ಬಹಳ ಹಿನ್ನೆಲೆ ಮಾತ್ರ ಹ್ಮ್. ಅವರು ಒಂದಕ್ಕೆ ನಮ್ಗೀಗ ಮಾಡಿಸಿದಂತ ಕಥೆ ಏನಪ್ಪಾ ಅಂತಂದ್ರೆ ಕನ್ನಗತ್ತಿ ಮಾರಯ್ಯ ಅಂತ. ಅದು ವಚನ ಕಾಲದ ಒಬ್ಬ ಕಳ್ಳನ ಪಾತ್ರ. ಅವನು ರಾಬಿನ್ ಹುಡ್ ತರ. ಅವನು ಶ್ರೀಮಂತರ ಮನೆಯಲ್ಲಿ ಕನ್ನ ಹಾಕಿ ಕಳ್ತನ ಮಾಡಿ ಅದನ್ನ ಬಡವರಿಗೆ ಹಂಚ್ತಾ ಇರೋಂಥ ಕೆಲಸ. ಅದರಲ್ಲಿ ಒಂದು ಅದ್ಭುತವಾದ ಸೃಷ್ಟಿ, ಲಕ್ಷ್ಮೀಪತಿ ಕೋಲಾರ ಅಂತ ಅದು ಕತೆ ಬರೆದವರು, ಅದು ನಾಟಕ ಬರೆದವರು. ಅವರು ಒಂದು ಕನ್ನಡಿಯ ಪಾತ್ರನ ಸೃಷ್ಟಿ ಮಾಡಿದ್ರು. ಈ ಕನ್ನಗತ್ತಿಯ ಮಾರಯ್ಯನಿಗೆ ಇನ್ನೊಂದು ಕನ್ನಡಿ, ಅವನು ಮಾತಾಡ್ಕೊಳ್ತಾನೆ ತನ್ನ, ಅಂದ್ರೆ ಆತ್ಮಾವಲೋಕನ ಅಂತಾರಲ್ಲ, ಆತ್ಮಾವಲೋಕನ ಅಂತಾರಲ್ಲ ಹಾಗೆ ಆ ಥರದೊಂದು ಕನ್ನಡಿ ಪಾತ್ರನ ಸೃಷ್ಟಿ ಮಾಡಿದ್ರು. ಅದು ಹೇಗಿರ್ಬೇಕು, ಆ ಕನ್ನಡಿ ಮಾತಾಡಿದ್ರೆ ಹೇಗಿರುತ್ತೆ, ನಿಮ್ಮನ್ನ ನೀವೇ ಆತ್ಮಾವಲೋಕನ ಮಾಡ್ಕೊಳ್ಬೇಕಾದ್ರೆ ಹೆಂಗಿರ್ಬೇಕು, ಈ ರೀತಿ ಕಥೆನ ಪ್ರಸ್ತುತ ಪ್ರಪಂಚದ ಆಗು ಹೋಗುಗಳಿಗೆ ರಿಲೇಟ್ ಮಾಡ್ತಾ ಹೇಳಿ, ಯುದ್ಧ ಅಂದ್ರೆ ಏನು, ರಾಮ ಯಾಕೆ ಬಾಣ ಇಟ್ಕೊಂಡು ಸಿಟ್ಟಿನಿಂದ ಇದ್ದಾನೆ ಅಂತೆಲ್ಲ ಕೇಳೋರು. ಅವರು ಬಾಣ ಬಿಡ್ತಾನೆ ಇರ್ತಾನಲ್ಲ, ಯಾಕೆ ನಿಮ್ಗೆ ಆಶೀರ್ವಾದ ಮಾಡ್ದಂಗಿರೋ ರಾಮನ್ ಯಾಕೆ ನೀವು ಇಟ್ಕೊಂಡಿಲ್ಲ, ಈ ರೀತಿಯಾದ ಕೃಷ್ಣ ನೋಡಿದ್ರೆ ಯಾವಾಗ್ಲೂ ಮುಗುಳ್ನ ಇರ್ತಾನೆ, ರಾಮನ್ ಯಾಕೆ ಕೋಪದಿಂದ ಮಾಡಿದ, ಪಾಪ ಅವನ್ ಮರ್ಯಾದಾ ಪುರುಷೋತ್ತಮ ಅಂತ ಹೇಳ್ತಾರೆ, ಯಾಕೆ ಅದು ಸಿಟ್ಟಿನಿಂದ ಇರ್ಬೇಕು, ಈ ತರ ಪ್ರಶ್ನೆಗಳು. ಅಂದ್ರೆ ಪ್ರಪಂಚದಲ್ಲಿ ಯುದ್ಧದ ಬಗ್ಗೆ, ಯುದ್ಧ ಬೇಡ ಅನ್ನೋದ್ರ ಬಗ್ಗೆ, ಶಾಂತಿ ಮಂತ್ರಗಳನ್ನು ಇದು ಮಾಡುವ ಬಗ್ಗೆ, ಇದೆಲ್ಲ ರಿಲೇಟ್ ಮಾಡಿ ಅವರು ನಮ್ಗೆ ಪಾತ್ರನ ಹೇಳ್ಕೊಡ್ತಾ ಇದ್ರು. ಇವಾಗ ನೀವು ಈ ತರ ತುಂಬಾ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡಿದೀರ. ನೀವು ಆಕ್ಟಿಂಗ್ ಅನ್ನೋದನ್ನ ಎಲ್ಲೋ ಸ್ಕೂಲಿಗೆ ಹೋಗಿ ಕಲ್ತಿಲ್ಲ. ಹೌದು. ಬೇರೆ ಬೇರೆ ಡೈರೆಕ್ಟರ್ ಜೊತೆ ಬೇರೆ ಬೇರೆ ನಾಟಕ ಹೆಂಗೆ ಎಕ್ಸ್ಪೀರಿಯನ್ಸ್, ಏನೇನ್ ಕಲ್ತ್ರಿ, ಏನೇನ್ ಕಲಿಬೇಕು ಆಕ್ಟಿಂಗಿಗೋಸ್ಕರ? ಅಲ್ಲೇ ಪ್ರತಿಯೊಂದು ಹೊಸ ನಾಟಕನೂ ಒಂದು ಕಲಿಕೆನೆ. ಹೌದು. ಈಗ ಈ ವರ್ಣಪಲ್ಲಟ ಶಶಿಧರ್ ಬಾರಿಘಾಟ್ ಅವರೂ ಕೂಡ ಆಕ್ಟಿಂಗ್ನ ತೀರಾ ಅಭಿನಯಿಸೇನು ಹೇಳಲ್ಲ, ಆದರೆ ಇಂಟೋನೇಷನ್ಸ್ ಎಲ್ಲ ಆದಷ್ಟು ಹೇಳ್ಕೊಡ್ತಾರೆ. ಹಿಂಗೆ ಪ್ರೊಜೆಕ್ಟ್ ಆದರೆ ಇಷ್ಟು ವಾಲ್ಯೂಮ್ ಹಾಕಿ ಮಾತಾಡಿದ್ರೇ ಕರೆಕ್ಟಾಗಿ ಅಪೀಲ್ ಆಗುತ್ತೆ, ಈ ಟೋನಲ್ಲಿ ಹೇಳಿದ್ರೆ, ಈ ಭಾವದಲ್ಲಿ ಹೇಳಿದ್ರೆ ಅಂತೆಲ್ಲ ಹೇಳ್ತಾರೆ. ನೀವು ಕೇಳಿದ ಪ್ರಶ್ನೆ, ನೀವು ಏನೇನ್ ಕಲ್ತ್ರಿ ಅನ್ನೋದು. ಒಂದು ಏನೇನ್ ಕಲ್ತ್ರಿ, ಏನೇನ್ ಕಲಿಬೇಕು, ಯಾಕಂದ್ರೆ ನಾವು ಇವಾಗ ಹೊಸದಾಗಿ ಬರೋರಿಗೆ ಏನೇನ್ರ ಬಗ್ಗೆ ಫೋಕಸ್ ಮಾಡಿದ್ರೆ ನಾವು ಒಂದು ಒಳ್ಳೆ ಉತ್ತಮ ನಟ ಆಗ್ಬೋದು ಅಂತ. ಅದೇ ಈಗ ನಾನು ಮೊದಲನೇ ಮಾಡಿದ ಕೃಷ್ಣ, ಇದು ಕತ್ಲು ಸತ್ಯ ಅಂತ. ಅವರು ನಮಗೆ ಅವಾಗಿನ್ನೂ ನಮ್ಗೆ ಥಿಯೇಟರ್ ಆಸ್ಥೆಟಿಕ್ಸೇ ಗೊತ್ತಿಲ್ಲ, ಥಿಯೇಟರ್ ರಂಗಭೂಮಿ ಅನ್ನೋದೇ ಏನೂ ಗೊತ್ತಿಲ್ಲ, ಸುಮ್ಮನೆ ಧುಮುಕಿದ್ವಿ ಅಷ್ಟೇನೆ. ಅವ್ರು ಆದರೆ ಎಲ್ಲೋ ಒಂದ್ ಕಡೆ ನಮ್ಗೆ ಹಿಂಗೆ ಹೇಳಿದ್ರೆ ಚೆನ್ನಾಗಿರಬಹುದೇನೋ ಅನ್ಸೋ ಮಟ್ಟಿಗೆ ಅಷ್ಟೇ ಇತ್ತು, ಅದನ್ನಷ್ಟೇ ಪ್ರಯತ್ನ ಪಡ್ತಾ ಇದ್ವಿ. ಆಮೇಲೆ ನನಗೆ ಕೃಷ್ಣಮೂರ್ತಿ ಕವತಾರನ್ನ ಪರಿಚಯ ಆಯ್ತು. ಅವರು ನಮಗೆ ಸಾಕ್ಷಿ ಕಲ್ಲು ಅಂತ ಒಂದು ನಾಟಕ ಮಾಡಿಸಿದ್ರು. ವಾಯ್ಸ್ ಪ್ರೊಜೆಕ್ಷನ್ ಬಗ್ಗೆ, ಕಣ್ಣನ್ನ ಬಳಸುವ ಬಗ್ಗೆ, ಆಡಿಯನ್ಸ್ ಅನ್ನ ನಾವು ಕನೆಕ್ಟ್ ಮಾಡ್ಕೊಳ್ಳುವ ಬಗ್ಗೆ, ಆಮೇಲೆ ಸ್ಟೇಜ್ ಹೇಗೆ ನೀವು ಬಳಸ್ತೀರಾ, ಸ್ಟೇಜ್ ಬ್ಯಾಲೆನ್ಸ್ ಅಂದ್ರೆ ಏನು, ಎಲ್ಲಿ ನಿಂತು ಹೇಳಿದ್ರೆ ಈ ಡೈಲಾಗಿಗೆ ವೆಯ್ಟೇಜ್ ಬರುತ್ತೆ, ಫ್ರಂಟ್ ಸ್ಟೇಜಲ್ಲಿ ಹೇಳಿದ್ರೆ ಹೆಂಗಿರುತ್ತೆ, ಬ್ಯಾಕ್ ಸ್ಟೇಜಲ್ಲಿ ಹೇಳಿದ್ರೆ ಎಲ್ಲಿರುತ್ತೆ, ಈ ಥರದ ಥಿಯೇಟರ್ ಎಸ್ಥೆಟಿಕ್ಸ್ ನಮಗೆ ಎಸ್ ಕೆ ಮಾಧವರಾವ್ ನಂತರ ಇನ್ನೂ ತುಂಬ ಡೀಟೇಲ್ ಆಗಿ ನಮಗೆ ವಿತ್ ಪ್ರಾಕ್ಟಿಕಲ್ ಇದು ಮಾಡಿಸ್ತಾ ಹೇಳ್ಕೊಟ್ಟಂಥವ್ರು ಕೃಷ್ಣಮೂರ್ತಿ ಕವತಾರ. ತದನಂತರ ನಮಗೆ ಕೃಷ್ಣಮೂರ್ತಿ ಕವತಾರ ನಂತರ ನಮ್ಗೆ ಆಸಿಫ್ ಫಾರೂಕಿ ಅಂತ ಒಬ್ಬರಿದ್ದಾರೆ. ಅವರು ಈಗ ಆಸಿಫ್ ಕ್ಷತ್ರಿಯ ಅಂತೇನೋ ಹೆಸರಲ್ಲಿ ಡೈರೆಕ್ಟ್ ಮಾಡ್ತಾರೆ. ಶ್ವೇತಾ ಶ್ರೀನಿವಾಸ್ ಅಂತ ಮತ್ತು ಅವರಿಬ್ರು ಸೇರ್ಕೊಂಡು ಒಂದು ತಂಡ ಕಟ್ಕೊಂಡು ಮಾಡ್ತಾ ಇದ್ದಾರೆ. ಅವರು ಒಂದು ನಮಗೆ ಡೈರೆಕ್ಟ್ ಮಾಡಿದ್ರು, ಬದುಕು ಮನ್ನಿಸು ಪ್ರಭುವೆ ಅಂತ. ಇದು ಸೀತಾರಾಮ್ ಅವ್ರದ್ದು ಶೈಲಿ ಬೇರೆ. ಅವರು ಅಲ್ಲಿ ಏನೇನು ನಮಗೆ ಈ ಸೆಟ್ಟಿಂಗ್ ಹೇಗಿರಬೇಕು, ನೀವು ಎಲ್ಲಿ ನಿಂತು ಸೆಟ್ಟಲ್ಲಿ ಡೈಲಾಗ್ ಹೇಳಿದ್ರೆ ಎಷ್ಟು ನಿಮ್ಗೆ ಅದಕ್ಕೆ ಪ್ರೊಜೆಕ್ಷನ್ ಸಿಗುತ್ತೆ,
ಈ ತರದನ್ನೆಲ್ಲ ಮೇನ್ ಆಕ್ಟಿಂಗ್ ಈ ತರದನ್ನ ಥಿಯೇಟರ್ ಎಲ್ಲಿ ನಿಂತ್ಕೋಬೇಕು, ಟೆಕ್ನಿಕಲ್ ಪಾರ್ಟ್ ಆಫ್ ಇದನ್ನ ಲೈಟ್ ಹೆಂಗ್ ತಗೋಬೇಕು, ಲೈಟ್ ಹೆಂಗ್ ತಗೋಬೇಕು, ಎಲ್ಲಿ ನಿಂತ ಹೇಳಿದ್ರೆ ನೀವು ಇದಿರ್ತೀರಾ, ಹೌದು. ಕ್ರಾಸ್ ಲೈಟ್ ಇದ್ದಾಗ ನೀವು ಎಲ್ಲಿ ನಿಂತ್ಕೋಬೇಕು, ಒಬ್ರಿಗೊಬ್ರು ಹೆಂಗ್ ಹೆಂಗ್ ಇದಿರ್ಬೇಕು, ನಿಂತ್ಕೋಬೇಕು. ಈ ತರದ್ದೆಲ್ಲ ಟೆಕ್ನಿಕಲಿ ಅಷ್ಟೇ. ಹ್ಮ್. ರಂಗಭೂಮಿ ನಾವು ಮಾಡ್ತಾ ರಂಗಶಾಲೆ ಆಯ್ತೆ ಹೊರತು ಹೌದು. ಹಾ. ರಂಗಶಾಲೆಗೆ ಹೋಗಿ ಕಲ್ತಿದ್ದೇನಿಲ್ಲ. ಅಲ್ಲ, ಇದು ಒಂಥರ ಒಂದು ಅದ್ಭುತ ಕಲಿಕೆ ಹೌದು. ಸರ್. ಅದು ಮಾಡ್ತಾ ಮಾಡ್ತಾ ಕಲಿಯೋದನ್ನು ಒಂದು ಇದು